We have to discuss about caste continuity or change. ನನ್ನೆ ಆಲ್ಮೋಸ್ಟ್ ತುಂಬಾ ಡಿಸ್ಕಸ್ ಮಾಡಿದ್ವಿ ಕ್ಯಾಸ್ಟ್ ಬಗ್ಗೆ ಅಲ್ವಾ. ಕ್ಯಾಸ್ಟ್ ಕಂಟಿನ್ಯೂ ಆಗ್ತಿದೆಯಾ ಇಲ್ಲ ಚೇಂಜ್ ಆಗ್ತಿದೆಯಾ ಅಂತ. ಫಸ್ಟ್ ಥಿಂಗ್ ವಿಲ್ ಡಿಸ್ಕಸ್ ಅಬೌಟ್ ಹೌ ಚೇಂಜ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಕ್ಯಾಸ್ಟ್ ಸಿಸ್ಟಮ್. ಸಿ ಕ್ಯಾಸ್ಟ್ ಸಿಸ್ಟಮ್ ಕಂಪೋನೆಂಟ್ಸ್ಗಳು ಗೊತ್ತು, ಎಲಿಮೆಂಟ್ಸ್ಗಳು ಗೊತ್ತು, ನಿಮಗೆಲ್ಲ ಐಡಿಯಾ ಇದೆ. ಸೊ ವಾಟ್ ಇಸ್ ದ ಎಲಿಮೆಂಟ್ಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಅಂದ್ರೆ ದೇರ್ ಇಸ್ ಅ ಸೆಗ್ಮೆಂಟಲ್ ಡಿವಿಷನ್ ಆಫ್ ದ ಸೊಸೈಟಿ, ಹೈರಾರ್ಕಿ ಇದೆ, ಪ್ಯೂರಿಟಿ ಅಂಡ್ ಪೊಲ್ಯೂಷನ್ ಇದೆ, ಕರೆಕ್ಟಾ. ಸೊ ಅದಾದ್ಮೇಲೆ ದೇರ್ ವಿಲ್ ಬಿ ಆಕ್ಯುಪೇಷನಲ್ ಬೇಸ್ಡ್ ಇದೆ, ಹೆರಿಡೇಟರಿ ಇದೆ, ಎಂಡೋಗಮಿ ಇದೆ. ಇವೆಲ್ಲ ಫೀಚರ್ಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಸೊ ದಟ್ ಇಸ್ ಕರೆಕ್ಟ್. ಆಂಡ್ರಿ ಬೆಟಲ್ ಹೇಳಿರುವಂಥದ್ದು ಅದನ್ನೇ, GS ಗುರೆ ಅವರು ಹೇಳಿರುವಂಥದ್ದು ಅದನ್ನೇ, MN ಶ್ರೀನಿವಾಸ್ ಕೂಡ ಅದನ್ನೇ ಹೇಳ್ತಾರೆ. ಅಂದ್ರೆ ಪ್ಯೂರಿಟಿ ಅಂಡ್ ಪೊಲ್ಯೂಷನ್, ಎಂಡೋಗಮಿ, ಹೆರಿಡೇಟರಿ, ಹೈರಾರ್ಕಿ. ಅಂಡ್ MN ಶ್ರೀನಿವಾಸ್ ಅವರು ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತಾರೆ, ಇಟ್ ಇಸ್ ಪೆಕ್ಯುಲಿಯರ್ ಇನ್ ನೇಚರ್ ಅಂತ. ವಾಟ್ ಈಸ್ ಪೆಕ್ಯುಲಿಯಾರಿಟಿ ಅಂದ್ರೆ ಇದೆಲ್ಲೂ ಕಾಣಲ್ಲ ಪ್ರಪಂಚದಲ್ಲಿ, ಬರೀ ಇಂಡಿಯಾದಲ್ಲೇ ಇರುತ್ತೆ. ಒಂದು ಯುನಿಕ್ ಸಿಸ್ಟಮ್, ಒಂದು ವಿಶೇಷವಾದಂಥ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಮಾತ್ರ ಇರುವಂಥದ್ದು ಅಂತ. ಸೊ ದಿಸ್ ಇಸ್ ಪೆಕ್ಯುಲಿಯಾರಿಟಿ ಹಿ ಸೆಟ್. ಓಕೆ, ಸಿ ಕ್ಯಾಸ್ಟ್ ಯಾವ ರೀತಿ ಚೇಂಜ್ ಆಗ್ತಾ ಬರ್ತಿದೆ. ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಸಮ್ ಆಫ್ ದಿ ಮೂವ್ಮೆಂಟ್ ದಟ್ ವಾಸ್ ಲಾಂಚ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಆದ್ಮೇಲೆ ಕೆಲವೊಂದು ನ್ಯಾಷನಲ್ ಲೆವೆಲ್ ಮೂವ್ಮೆಂಟ್ಸ್ಗಳಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಕ್ಯಾಸ್ಟ್ ಸಿಸ್ಟಮ್ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. ದ ಫಸ್ಟ್ ಮೇಜರ್ ಮೂವ್ಮೆಂಟ್ 1972 ಆಗುತ್ತೆ. ದಟ್ ವಾಸ್ ಸ್ಟಾರ್ಟೆಡ್ ಬೈ ದಲಿತ್ ಪ್ಯಾಂಥರ್ಸ್. ದಲಿತ್ ಪ್ಯಾಂಥರ್ಸ್ ಏನ್ ಮಾಡ್ತಾ ಬರ್ತಾರೆ, ಒಂದು ಆರ್ಗನೈಸೇಷನ್ ಅನ್ನ ಕಟ್ತಾರೆ. ಆ ಆರ್ಗನೈಸೇಷನ್ ಇನ್ಫ್ಲೂಯೆನ್ಸ್ ಮಾಡ್ತಾ ಬರುತ್ತೆ. ಎಲ್ಲೆಲ್ಲಿ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಆಗ್ತಾ ಇರುತ್ತೆ, ಎಕ್ಸ್ಪ್ಲೋಯಿಟೇಷನ್ ಆಗ್ತಾ ಇರುತ್ತೆ, ಅನ್ಯಾಯ ಆಗ್ತಾ ಇರುತ್ತೆ, ಅಲ್ಲೆಲ್ಲ ಹೋಗುವಂಥದ್ದು, ಅದನ್ನು ತಡೆಯುವಂಥದ್ದು. ಇದ್ರ ಮಾಡೆಲ್ ಅಲ್ಲೇ ಅರೌಂಡ್ 1980s ಅಲ್ಲಿ ನಮಗೆ ಆರಂಭ ಆಗುವಂಥದ್ದು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ. ಇಟ್ ವಾಸ್ ಹ್ಯಾಪನ್ಡ್ ಇನ್ 1980s. ಆ ಆಸುಪಾಸಲ್ಲಾಗುತ್ತೆ, ಭದ್ರಾವತಿಯಲ್ಲಿ ಆಗುತ್ತೆ ಇದು ಸ್ಟಾರ್ಟ್ ಆಗೋಂಥದ್ದು. ಈ ದಲಿತ ಸಂಘರ್ಷ ಸಮಿತಿ ಏನ್ ಮಾಡ್ತಾ ಬರುತ್ತೆ, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕ್ಯಾಸ್ಟ್ ರಿಲೇಟೆಡ್ ಇಶ್ಯೂಗಳಾಗ್ತಾ ಹೋಗುತ್ತೆ ಅದನ್ನೆಲ್ಲ ಅಪೋಸ್ ಮಾಡ್ತಾ ಬರುತ್ತೆ ದಲಿತ ಸಂಘರ್ಷ ಸಮಿತಿ, ಸೇಮ್ ಆಸ್ ದಲಿತ್ ಪ್ಯಾಂಥರ್ಸ್. ಸೊ 1972, ದಿಸ್ ಇಸ್ 1980, 1975-80 ಆಸುಪಾಸಲ್ಲಿ ಬರೋಂಥದ್ದು. ಅಂಡ್ ಅರೌಂಡ್ 1970s ಅಲ್ಲಿ ದೇರ್ ವಿಲ್ ಬಿ ಅನದರ್ ಇನಿಷಿಯೇಟಿವ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅರೌಂಡ್ 1970 ಇನ್ ಎವ್ರಿ ಲಿಟ್ರೇಚರ್ ಪೀರಿಯಡ್ ಇನ್ ತೆಲುಗು ದೇರ್ ಇಸ್ ದಿಗಂಬರ ಸಾಹಿತ್ಯ ಅಂತ ಒಂದು ಸ್ಟಾರ್ಟ್ ಆಗುತ್ತೆ. ದಿಗಂಬರ ಲಿಟ್ರೇಚರ್ ಪೀರಿಯಡ್. ಇಟ್ ಆಲ್ಸೋ ಟಾಕ್ಸ್ ಅಬೌಟ್ ಲೋವರ್ ಕ್ಯಾಸ್ಟ್, ಸಬಾಲ್ಟ್ರನ್, ಈ ರೀತಿ ಯಾರ್ಯಾರು ಇರ್ತಾರೆ, ಬಡವರು, ಶೋಷಣೆಗೊಳಗಾದವರು, ಇವ್ರ ಬಗ್ಗೆ ಮಾತಾಡುವಂಥದ್ದು. ದಿಸ್ ಇಸ್ ಯಾವುದು ದಿಗಂಬರ ಸಾಹಿತ್ಯ. ಅಲ್ಲಿ ಶ್ರೀ ಅಂತ ಒಬ್ಬ ಕವಿ ಬರ್ತಾರೆ, ಹಲವಾರು ಜನ ಕವಿಗಳು ಬರ್ತಾರೆ. ಸೊ ಇದು ದಿಗಂಬರ ಸಾಹಿತ್ಯ ಸ್ಟಾರ್ಟ್ ಆಗ್ತಾ ಬರುತ್ತೆ ಇನ್ ತೆಲುಗು ಲಿಟ್ರೇಚರ್ ಅಲ್ಲಿ 1970s ಆದ್ಮೇಲೆ. ಇನ್ ಹಿಂದಿಯಲ್ಲಿ, ಸೊ ಇನ್ ತೆಲುಗು ದಿಗಂಬರ ಸಾಹಿತ್ಯ, ಇನ್ ಹಿಂದಿ ಜನವಾದಿ ಸಾಹಿತ್ಯ ಅಂತ ಸ್ಟಾರ್ಟ್ ಆಗುತ್ತೆ. ಜನವಾದಿ ಸಾಹಿತ್ಯ ಅಂದ್ರೆ ಏನು, ಇಟ್ ಇಸ್ ಪ್ರೋ ಪೀಪಲ್ ಲಿಟ್ರೇಚರ್ ಅಂತ. ಪ್ರೋಗ್ರೆಸಿವ್ ಲಿಟ್ರೇಚರ್, ಪ್ರೋ ಪೀಪಲ್ ಲಿಟ್ರೇಚರ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಜನಗಳ ಪರವಾಗಿ ಯಾರ್ಯಾರು ಶೋಷಣೆಗೆ ಒಳಗಾಗ್ತಾ ಇರ್ತಾರೆ ಅವ್ರಿಗೋಸ್ಕರ ಏನ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ಪ್ರೇಮ್ ಚಂದ್, ಶರತ್ ಚಂದ್, ಈ ರೀತಿ ಹಲವಾರು ಜನ ಬರ್ತಾ ಹೋಗ್ತಾರೆ. ಇನ್ ಕನ್ನಡ ವಿ ಸ್ಟಾರ್ಟ್ ದಲಿತ ಬಂಡಾಯ ಸಾಹಿತ್ಯ. ಓಕೆನಾ, ದಲಿತ ಬಂಡಾಯ ಸಾಹಿತ್ಯ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗಂತದ್ದು, 1975ರಲ್ಲಿ. ಇಟ್ ಇಸ್ ಅ ಮೇಜರ್ ಲಿಟ್ರೇಚರ್ ಪೀರಿಯಡ್. ಈಗ ಏನಾಗ್ತಾ ಬರುತ್ತೆ, ಲಿಟ್ರೇಚರ್ ಅನ್ನ ನಾವೇನಂತ ಕರಿತೀವಿ, ದಿಸ್ ಇಸ್ ದ ಮಿರರ್ ಆಫ್ ದಿ ಸೊಸೈಟಿ ಅಂತ. ಅಂದ್ರೆ ಸಮಾಜದ ಕನ್ನಡಿಯಾಗಿ ನಮ್ಗೆ ಏನ್ ಮಾಡ್ತಾ ಬರುತ್ತೆ, ಸಾಹಿತ್ಯ ವರ್ಕ್ ಆಗ್ತಾ ಇರುತ್ತೆ. ಯಾವಾಗ ಸಾಹಿತ್ಯ ಇಂಥ ಇಶ್ಯೂಗಳನ್ನು ತಗೊಳ್ತಾರೆ, ಅಂತ ಇಶ್ಯೂಗಳು ಏನಾಗ್ತಾ ಬರ್ತವೆ, ಮೋರ್ ಪ್ರಾಮಿನೆಂಟ್ ಆಗಿ ಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. 1975ರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಈ ದಲಿತ ಬಂಡಾಯ ಸಾಹಿತ್ಯವನ್ನು ಸ್ಟಾರ್ಟ್ ಮಾಡೋಂಥದ್ದು. ಪೂರ್ಣಚಂದ್ರ ತೇಜಸ್ವಿಯಿಂದ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅದಾದ್ಮೇಲೆ ದಲಿತ ಲಿಟ್ರೇಚರ್ ಕೂಡ ಹಲವಾರು ಜನ ಬರ್ತಾರೆ. ಅರವಿಂದ್ ಮಾಲಗತ್ತಿ, ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, ಕುಂ ವೀರಭದ್ರಪ್ಪ, ಕಾಳೇಗೌಡ ನಾಗವಾರ, ಈ ರೀತಿ ಕೋಟಿಗಾನಹಳ್ಳಿ ರಾಮಯ್ಯ. ಸೊ ಮೆಜಾರಿಟಿ ಆಫ್ ದಿ ದಲಿತ್ ಲಿಟ್ರೇಚರ್ ಬರ್ತಾ ಹೋಗುತ್ತೆ. ಅಂಡ್ ದಲಿತ್ ಅಷ್ಟೇ ಸ್ಟಾರ್ಟ್ ಆಗಲ್ಲ, ರೈತರ ಪರವಾಗಿ, ಮತ್ತೆ ಇಸ್ಲಾಂ ಪರವಾಗಿ, ಸ್ತ್ರೀ ಪರವಾಗಿ, ಎಲ್ಲ ಯಾವುದೇ ಶೋಷಣೆಗೊಳಗಾಗಿರುವಂಥ ಸಮುದಾಯಗಳ ಪರವಾಗಿ ಎಲ್ಲ ಏನ್ ಮಾಡ್ತಾ ಬರ್ತಾರೆ, ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾ ಬರ್ತಾರೆ. ಸೊ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಆಗುತ್ತೆ, ಒಂದು ಲಿಟ್ರೇಚರ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಮಗೆ ಒನ್ ಆಫ್ ದಿ ಗ್ರೇಟೆಸ್ಟ್ ಲೀಡರ್ ಕಾನ್ಶಿರಾಮ್, ಹೈಯೆಸ್ಟ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುವಂಥ ಒಬ್ಬ ವ್ಯಕ್ತಿ. ಸೊ ಹಿ ವಾಸ್ ದ ಒನ್ ಆಫ್ ದಿ ಫೌಂಡರ್ ಆಫ್ ಬಹುಜನ್ ಸಮಾಜವಾದಿ ಪಾರ್ಟಿ. ಇವ್ರು ಏನ್ ಮಾಡ್ತಾ ಬರ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಮೈನಾರಿಟಿ ಅಂಡ್ ಅಪ್ರೆಸ್ಡ್ ಕ್ಲಾಸ್ ಕಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಬರ್ತಾರೆ, ಬ್ಯಾಮ್ ಕ್ಯಾಫ್ ಅಂತ. ಸೊ ಇದೊಂದು ಏನ್ ಮಾಡ್ತಾ ಬರುತ್ತೆ, ಒಂದು ಪೊಲಿಟಿಕಲ್ ಐಡಿಯಾಲಜಿಯನ್ನ ಕೊಡ್ತಾ ಬರುತ್ತೆ. ಸೊ ಎಲ್ರಿಗೂ ಕೂಡ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ದೇರ್ ವಾಸ್ ಅ ಪಾರ್ಟಿ ಕಾಲ್ಡ್ ಬಹುಜನ್ ಸಮಾಜವಾದಿ ಪಾರ್ಟಿ. So they said
ಸಿ ದ ಡಾಮಿನೆಂಟ್ ಕ್ಯಾಸ್ಟ್ ಅಥವಾ ಯಾರಾದರೂ ಕಂಟ್ರೋಲ್ ಮಾಡೋಂಥವ್ರು ಯಾರಿದ್ದಾರೆ, ದೇ ಆರ್ ದ ಮೈನಾರಿಟಿ ಇನ್ ನೇಚರ್. ಕರೆಕ್ಟಾ? ಸಿ 15% ಆಫ್ ದ ಪಾಪ್ಯುಲೇಷನ್ ಆರ್ SC, 8% ಆಫ್ ದ ಪಾಪ್ಯುಲೇಷನ್ ಆರ್ ST, 52% of the population are OBC. That means almost 74% of the population are the oppressed class. Oppressed ಮಾಡ್ತಾ ಇರೋಂಥವ್ರು ಯಾರು? Around 10% the dominant caste, ಮಿಕ್ಕಿದ್ದು minority ಅವರು ಇವರು ಇರ್ತಾರೆ. ಕರೆಕ್ಟಾ? So that means 10% people are dominating 74%. ಅಲ್ಪಸಂಖ್ಯಾತರು ಯಾರು? ಬಹುಸಂಖ್ಯಾತರು ಯಾರು? The oppressed class of the ಬಹುಸಂಖ್ಯಾತರು. ಅಪ್ರೆಸ್ ಮಾಡ್ತಾ ಇರೋಂಥವ್ರು ಯಾರು? ಸ್ವಲ್ಪ ಸಂಖ್ಯಾತರು. ಅದಕ್ಕೆ ಇವರು ಬಹುಜನ್ ಸಮಾಜವಾದಿ ಪಾರ್ಟಿ ಅಂತ ಹೆಸರು. ಸೊ ವಿ ಆರ್ ದ, ಇವರು ಬಹುಸಂಖ್ಯಾತರು ಇರೋಂಥದ್ದು. ನಾವು ಹೋರಾಟವನ್ನು ಮಾಡ್ತಾ ಹೋಗ್ಬೇಕು, ಪೊಲಿಟಿಕಲ್ ಈ ಕಾನ್ಶಿಯಸ್ನೆಸ್ ಬರ್ತಾ ಹೋಗ್ಬೇಕು. ದಿಸ್ ಇಸ್ ದ ವಿಷನ್ ಆಫ್ ಅಂಬೇಡ್ಕರ್. ಅನ್ಲೆಸ್ ಯು ಚೇಂಜ್ ಪೊಲಿಟಿ ಯು ಕೆನಾಟ್ ಚೇಂಜ್ ಸೊಸೈಟಿ. ಯಾವಾಗ ನಿನಗೆ ಪೊಲಿಟಿಕಲ್ ಪವರ್ ಸಿಗ್ತಾ ಹೋಗುತ್ತೆ, ಎಕನಾಮಿಕ್ ಪವರ್ ಸಿಗ್ತಾ ಹೋಗುತ್ತೆ, ಸೊಸೈಟಿ ತಾನಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇದು ಅವ್ರ ವಿಷನ್. ಗಾಂಧಿ ವಿಷನ್ ಇಸ್ ಡಿಫ್ರೆಂಟ್. ಗಾಂಧಿ ಏನಂತ ಹೇಳ್ತಾರೆ, ಎಥಿಕಲ್ ಚೇಂಜ್ ಆಗಬೇಕು. ಮನುಷ್ಯನಲ್ಲಿ ಚೇಂಜ್ ಆಗ್ತಾ ಬಂದರೆ ಸಾಮಾನ್ಯವಾಗಿ ಚೇಂಜ್ ಆಗ್ತಾ ಬರುತ್ತೆ. ಅದಕ್ಕೆ ಸೋಷಿಯಲ್ ರಿಫಾರ್ಮ್ ಮಾಡೋಣ ಅಂತ. ಸಮಾಜವನ್ನು ಬದಲಾಯಿಸ್ತಾ ಹೋದ್ರೆ ಪೊಲಿಟಿನೂ ಚೇಂಜ್ ಆಗುತ್ತೆ, ಎಕನಾಮಿನೂ ಚೇಂಜ್ ಆಗುತ್ತೆ ಅನ್ನೋದು ಗಾಂಧಿ ವಿಷನ್. ಅಂಬೇಡ್ಕರ್ ವಿಷನ್ ಏನಂತ ಹೇಳುತ್ತೆ, ಪೊಲಿಟಿ ಚೇಂಜ್ ಆಗ್ತಾ ಹೋದ್ರೆ, ಎಕನಾಮಿ ಚೇಂಜ್ ಆಗ್ತಾ ಹೋದ್ರೆ ಸಮಾಜ ತಾನಾಗಿ ಬದಲಾಗುತ್ತೆ ಅಂತ. ಇದು ಕಾಂಟ್ರಡಿಕ್ಷನ್. ಸೊ ಇದೇ ಇವರಲ್ಲಿ ಇದ್ದಂತಹ ಬಿಗ್ಗೆಸ್ಟ್ ಕಾಂಟ್ರಡಿಕ್ಷನ್. ಅದಕ್ಕೇನೆ ಅವರಿಬ್ಬರಲ್ಲಿ ಯಾವಾಗಲೂ ಕೂಡ ಏನಾಗ್ತಾ ಇರುತ್ತೆ, ಫೈಟ್ ಆಗ್ತಾ ಇರುತ್ತೆ. ಬಟ್ ವೈ? ಏನಕ್ಕೆ ಅಂದ್ರೆ ಅವರಿಬ್ರು ಕೂಡ ರಿಫಾರ್ಮ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಅವ್ರ ಮೆಥಡ್ ತಪ್ಪು ಅಂತ ಇವರು, ಇವ್ರ ಮೆಥಡ್ ತಪ್ಪು ಅಂತ ಅವ್ರು. ಅದಕ್ಕೆ ಜಗಳ. ಅದು ಬಿಟ್ರೆ ಬೋತ್ ಆರ್ ನಾಟ್ ಹಾರ್ಮಿಂಗ್ ಎನಿ. ಇದು ದೇವನೂರು ಮಹಾದೇವ್ ಅವರು ಬರೀತಾರೆ ಒಂದ್ ಕಡೆ, ವೈ ಗಾಂಧಿನ ಸಿಕ್ಕಾಪಟ್ಟೆ ಹೇಟ್ ಮಾಡೋದು ನೀವು ಅಂತ ದೇವನೂರು ಮಹಾದೇವನ ಅನಂತಮೂರ್ತಿ ಅವರು ಕೇಳ್ತಾರಂತೆ. ಸೊ ಏನಕ್ಕೆ ಅಂತ, ಇವನ್ ಪುತಿನ ಅವ್ರ ಮನೆಗೆ ಕೆಲವೊಂದು ಈ ದಲಿತ ಸಂಘರ್ಷ ಸಮಿತಿ ಮೆಂಬರ್ಸ್ಗಳು ಹೋಗಿ, ಸೊ ಅವರು ಈ ರೀತಿ ಒಂದು ಮೂವ್ಮೆಂಟ್ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಅಂತ. ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿರ್ತಾರೆ ಪುತಿ ನರಸಿಂಹಾಚಾರ್ಯರು. ಸೊ ಈಸ್ ಫ್ರಮ್ ಅಪ್ಪರ್ ಕ್ಯಾಸ್ಟ್. ಸೊ ಅಲ್ಲಿ ಹೋಗಿದ ತಕ್ಷಣ ಅವ್ರು ಏನಂತ ಹೇಳ್ತಾರೆ, ಹಿಂಗೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ, ವೈ ಯು ಪೀಪಲ್ ಹೇಟ್ ಗಾಂಧಿ ಸೋ ಮಚ್ ಅಂತ. ಗಾಂಧಿ ಹರಿಜನ್ ಸೇವಕ್ ಸಂಘ ಈ ರೀತಿ ಎಲ್ಲ ಮಾಡಿದ್ರು, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಮಾಡಿದ್ರು, ಆದ್ರೂ ಕೂಡ ಏನಕ್ಕೆ ಇಷ್ಟು ಹೇಟ್ ಮಾಡ್ತೀರಂತ. ಸೊ ಈ ದೇ ಸೆಡ್ ಲಾಟ್ ಆಫ್ ರೀಸನ್ಸ್, ಪೂರ್ಣ ಪ್ಯಾಕ್ಟ್ ಅದು ಇದು ಅಂತ ರೀಸನ್ಸ್ಗಳು ಹೇಳಿದ್ರು. ಸೊ ಆಗ ಪುತಿನ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ವಿತೌಟ್ ಗಾಂಧಿ ನಾನು ಇಲ್ಲಿ ನಿಮ್ಮನ್ನು ಕೂರಿಸ್ತಿರ್ಲಿಲ್ಲ ಅಂತ. ಸೊ ಇಟ್ ವಾಸ್ ಬಿಕಾಸ್ ಆಫ್ ಐ ಆಮ್ ಫಾಲೋಯಿಂಗ್ ದ ಗಾಂಧಿಯನ್ ಐಡಿಯಾಲಜಿ ಐ ಆಮ್ ಅಲೋಯಿಂಗ್ ಟು ಸಿಟ್ ಹಿಯರ್ ಅಂತ. ಅಂದ್ರೆ ಅವ್ರು ಹೇಳ್ತಿರೋದೇನು ಅಂದ್ರೆ, ಈ ಕ್ಯಾಸ್ಟ್ ಇಷ್ಟು ರಿಫಾರ್ಮ್ ಆಗಿದೆ ಅಂದ್ರೆ, ಒಬ್ಬ ಅಪ್ಪರ್ ಕ್ಯಾಸ್ಟ್ ಒಬ್ಬ ಲೋವರ್ ಕ್ಯಾಸ್ಟ್ ಸಮಾನವಾಗಿ ಕುತ್ಕೋತಿದ್ದಾನೆ ಅಂದ್ರೆ, ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಎನಿ ಅದರ್ ರಿಫಾರ್ಮ್ಸ್, ಇಟ್ ಇಸ್ ಆಲ್ಸೋ ಬಿಕಾಸ್ ಆಫ್ ಗಾಂಧೀಸ್ ಎಫರ್ಟ್ ಅಂತ. ಬಿಕಾಸ್ ದೇರ್ ವಿಲ್ ಬಿ ಸೆನ್ಸಿಟಿವ್ನೆಸ್ ಆಫ್ ದಿ ಅಪ್ಪರ್ ಕ್ಯಾಸ್ಟ್ ಆಲ್ಸೋ. ಯು ಕೆನಾಟ್, ಆಸ್ ಭೈರಪ್ಪ ಸೈಡ್, SL ಭೈರಪ್ಪ, ಯು ಕೆನಾಟ್ ಚೇಂಜ್ ಆ ಸಿಸ್ಟಮ್ ಆಫ್ 2000 years ಇನ್ 75 years. ಒಂದು 2000 ವರ್ಷದಿಂದ ಬಂದಿರುವಂತ ಒಂದು ಸಿಸ್ಟಮ್ ಅನ್ನ 75 ವರ್ಷದಲ್ಲಿ ಚೇಂಜ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದೇನು ಮಾಡ್ತಾ ಬರಬೇಕು, ಎರಡು ಕಡೆಯಿಂದನೂ ರಿಫಾರ್ಮ್ಸ್ ಆಗ್ತಾ ಬರಬೇಕು. ಒಬ್ಬ ಮೇಲಿಂದ ರಿಫಾರ್ಮ್ಸ್ ಮಾಡ್ತಾ ಬಂದ್ರೆ ಒಬ್ಬ ಕೆಳಗಿಂದ ರಿಫಾರ್ಮ್ಸ್ ಮಾಡಬೇಕು. ಅದಕ್ಕೆ ದೇವನೂರು ಮಹಾದೇವ ಒಂದು ಅದ್ಭುತವಾದ ಮೆಟಾಫರ್ ಕೊಡ್ತಾರೆ. ಈಗ ಒಂದು ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಬಟ್ ತುಂಬಾ ಹಳೆ ಮನೆ. ಆ ಹಳೆ ಮನೆ ಕಂಡ್ರೆ ಆ ಹಳೆ ಮನೆಯಿಂದ ದಿನ ಧೂಳುದುತ್ತೆ, ಅದು ಯಾವಾಗ ಬಿದೋಗುತ್ತೋ ಗೊತ್ತಿಲ್ಲ, ಭಯ ಇದೆ. ಮತ್ತೆ ಆ ಹಳೆ ಮನೆ ಕಂಡ್ರೆ ಎಲ್ರಿಗೂ ದ್ವೇಷ. ಸೊ ಎಲ್ರಿಗೂ ಸಿಕ್ಕಾಪಟ್ಟೆ ದ್ವೇಷ ಇದೆ. ಅದಕ್ಕೆ ಏನ್ ಮಾಡ್ತಾರೆ, ಆ ಹಳೆ ಮನೆಯನ್ನ ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಹೊಡೆದಾಕ್ಬಿಡ್ಬೇಕು ಆ ಹಳೆ ಮನೆಯನ್ನ. ಒಬ್ಬ ಏನ್ ಮಾಡ್ತಾ ಇರ್ತಾನೆ, ಒಳಗಿಂದ ಕುಯ್ತಾ ಇರ್ತಾನೆ, ಇನ್ನೊಬ್ಬ ಬಂದ್ಬಿಟ್ಟು ಈಚೆಯಿಂದ ಕಲ್ಲೆಸಿತಾ ಇರ್ತಾನೆ. ಇಬ್ರಿಗೂ ಕೂಡ ಏನ್ ದ್ವೇಷ ಇರೋಂಥದ್ದು ಮನೆ ಮೇಲೆ. ಈ ಈಚೆಯಿಂದ ಕಲ್ಲೆಸಿಯೋನ್ ಎಸಿತಾ ಇರ್ತಾನಲ್ಲ, ಆ ಕಲ್ಲು ಮನೆ ಮೇಲೂ ಬೀಳ್ಬೋದು, ಬಟ್ ಒಳಗಿರೋನ್ ಮೇಲೂ ಒಂದೊಂದ್ಸಲಿ ಬೀಳ್ಬೋದು. ದಟ್ ಮೀನ್ಸ್ ಈ ಈಚೆ ಇರೋಂಥವ್ನು ಒಳಗಿರೋನ್ ದ್ವೇಷ ಮಾಡ್ತಿದ್ದಾನೆ ಅಂತಲ್ಲ, ಮನೇನ್ ದ್ವೇಷ ಮಾಡ್ತಿದ್ದಾನೆ, ಅದು ಮಿಸ್ ಆಗಿ ಅಲ್ಲಿ ಬೀಳ್ತಿದೆ ಅಂತ. ಈ ಈಚೆ ಇರೋಂಥವ್ರು ಯಾರು? ದಟ್ ಇಸ್ ಅಂಬೇಡ್ಕರ್. ಸೊ ಈ ಒಳಗಡೆ ಇರೋಂಥದ್ದು ಯಾರು? ದಟ್ ಇಸ್ ಗಾಂಧಿ. ಸೊ ಹಿ ಈಸ್ ರಿಫಾರ್ಮಿಂಗ್ ಫ್ರಮ್ ವಿತ್ ಇನ್, ಬಟ್ ಅಂಬೇಡ್ಕರ್ ಈಸ್ ರಿಫಾರ್ಮಿಂಗ್ ಫ್ರಮ್ ಔಟ್ಸೈಡ್. ದ ಎಂಟೈರ್ ಸಿಸ್ಟಮೇ ರಾಂಗ್ ಅಂತ. ಬಟ್ ಗಾಂಧಿ ಹೇಳ್ತಿರೋಂಥದ್ದು, ಎಸ್ ದೇರ್ ವಿಲ್ ಬಿ ಸಮ್ ಬೆನಿಫಿಟ್ಸ್, ಅದನ್ನ ನಾವು ಒಂದು ಸ್ವಲ್ಪ ರಿಫಾರ್ಮ್ ಮಾಡ್ತಾ ಹೋಗೋಣ. ಅವ್ರ ಒಳಗಿಂದ ರಿಫಾರ್ಮ್ ಮಾಡ್ಬೇಕು ಅಂತಾರೆ, ಇವರು ಹೊರಗಡೆಯಿಂದ ರಿಫಾರ್ಮ್ ಮಾಡ್ಬೇಕು ಅಂತ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಈಗ ಜನಗಳು ಏನ್ ಮಿಸ್ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ, ಆ ಕಲ್ಲು ಅವ್ರ ಮೇಲೆ ಬೀಳ್ತಿದೆ ಅಂದ್ರೆ ಅವ್ರಿಗೆ ಹೊಡಿತಿದ್ದಾರೆ ಅಂತ. ಹಿ ಇಸ್ ನಾಟ್ ಏಮಿಂಗ್ ಹಿಮ್. ಅವ್ರು ಏನ್ ಮಾಡ್ತಾ ಇರೋದೇನ ಮನೇನ. ಸೊ ಇದು ಅರ್ಥ ಆಗಲ್ಲ ಜನಗಳಿಗೆ ಅಂತ ದೇವನೂರು ಮಹಾದೇವ್ ಅವರು ಎಕ್ಸ್ಪ್ಲೇನ್ ಮಾಡಿರೋದು ಕಾನ್ಸೆಪ್ಟ್. ಅಂಡರ್ಸ್ಟುಡ್. ಸೊ ಕ್ಯಾಸ್ಟ್, ಸೊ ಪೊಲಿಟಿಕಲ್ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಇವನ್ ಇನ್ ಕ್ಯಾಸ್ಟ್ ಅಲ್ಲಿ ದೇರ್ ವಿಲ್ ಬಿ ಆಫ್ಟರ್ ಮಂಡಲ್ ಕಮಿಷನ್, ಸಮಾಜವಾದಿ ಪಾರ್ಟಿ, JDS ಇವೆಲ್ಲ ಪಾರ್ಟಿಗಳು ಎಸ್ಟಾಬ್ಲಿಷ್ ಆಗುವಂಥದ್ದು ಮಂಡಲ್ ಕಮಿಷನ್ ಆದ್ಮೇಲೆ. ಏನಕ್ಕೆ ಅಂದ್ರೆ OBC ಕಾನ್ಶಿಯಸ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಇದು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೇನಾಗ್ತಾ ಬರುತ್ತೆ, ಕಾನ್ಶಿಯಸ್ನೆಸ್ ಪ್ರಜ್ಞೆ ಜಾಸ್ತಿ ಆಗ್ತಾ ಬಂದಷ್ಟು
ಈ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಸ್ಟ್ ಗಳು ಹುಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿ ಬರುತ್ತೆ. ವಾಟ್ ಇಸ್ ಸಮಾಜವಾದಿ ಪಾರ್ಟಿ? ಹೂ ಇಸ್ ದ ಲೀಡರ್ ಆಫ್ ಸಮಾಜವಾದಿ ಪಾರ್ಟಿ? ನಾವು ಅಖಿಲೇಶ್ ಯಾದವ್ ರೆಪ್ರೆಸೆಂಟ್ಸ್ ವಿಚ್ ಕಮ್ಯುನಿಟಿ? ಯಾದವ್ ಕಮ್ಯುನಿಟಿ. ಇನ್ಯಾವುದು? ಕರೆಕ್ಟಾ? ಸೊ ದೇರ್ ಇಸ್ JDS ಪಾರ್ಟಿ ರೆಪ್ರೆಸೆಂಟ್ಸ್ ವಿಚ್ ಕಮ್ಯುನಿಟಿ? ಅದೇ ತಪ್ಪೇನಿದೆ ಹೇಳಿ, ಅದರಲ್ಲೇನಿದೆ? ಒಕ್ಕಲಿಗ ಕಮ್ಯುನಿಟಿ. ಕರೆಕ್ಟಾ? ದೇರ್ ವಿಲ್ ಬಿ ತೆಲಂಗಾಣದಲ್ಲಿ ಒಂದು ಪಾರ್ಟಿ ಇದೆ TDP ರೆಪ್ರೆಸೆಂಟ್ಸ್ ನಾಯ್ಡು ಅಂಡ್ ರೆಡ್ಡಿ. ಕರೆಕ್ಟಾ? ಸೊ ಈ DMK ರೆಪ್ರೆಸೆಂಟ್ಸ್ ವಿಚ್ ಪಾರ್ಟಿ? ದ ಸಬಾಲ್ಟರ್ನ್, ಲೋವರ್ ಕ್ಲಾಸ್, ಮೈನಾರಿಟಿ, ಅಪ್ರೆಸ್ಡ್. ಕರೆಕ್ಟಾ? ಕಮ್ಯುನಿಸ್ಟ್ ಪಾರ್ಟಿ ಯಾವ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ಸ್ ಸೇಮ್ ಸಬಾಲ್ಟರ್ನ್, ಯಾರ್ಯಾರು ಶೋಷಣೆಗೆ ಒಳಪಟ್ಟಿರ್ತಾರೆ ಅವರನ್ನು ರೆಪ್ರೆಸೆಂಟ್ ಮಾಡ್ತಾ ಬರುತ್ತೆ. TMC ಸೇಮ್. ಇಫ್ ಯು ಸಿ ಎಂಟೈರ್ ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ 1977 ಆದ್ಮೇಲೆ ಮೇಜರ್ ಪಾರ್ಟಿಗಳು ಎಮರ್ಜ್ ಆಗ್ತಾ ಬರ್ತವೆ ಎಂಟೈರ್ ಇಂಡಿಯಾದಲ್ಲಿ. ಸೊ ಏನಕ್ಕೆ ಮೇಜರ್ ಪಾರ್ಟಿಗಳು ಎಮರ್ಜ್ ಆಗ್ತಾ ಬರ್ತವೆ ಅಂದ್ರೆ ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನ್ ಮಾಡುತ್ತೆ, ಮಂಡಲ್ ಕಮಿಷನ್ ಅಂತ ಕರಿತೀವಿ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಮಂಡಲ್ ಕಮಿಷನ್ ಅಂತ ಕರಿತೀವಿ. ಆ ಮಂಡಲ್ ಕಮಿಷನ್ ಏನ್ ಮಾಡ್ತಾ ಬರುತ್ತೆ, ಯಾವ್ಯಾವ ಬ್ಯಾಕ್ವರ್ಡ್ ಕ್ಲಾಸ್ ಎಷ್ಟು ಬ್ಯಾಕ್ವರ್ಡ್ ಇದೆ, ಎಷ್ಟು ಎಕನಾಮಿಕಲಿ ಪೂವರ್ ಇದೆ, ಎಷ್ಟು ಪೊಲಿಟಿಕಲಿ ಪೂವರ್ ಇದೆ ಅನ್ನೋದನ್ನ ತೋರಿಸ್ತಾ ಬರುತ್ತೆ. ಆಗ ಇವ್ರಿಗೆಲ್ಲ ಏನಾಗ್ತಾ ಬರುತ್ತೆ, ಕಾನ್ಶಿಯಸ್ನೆಸ್ ಜಾಸ್ತಿ ಆಗುತ್ತೆ. ಎಸ್, ನಮ್ಗೊಂದು ಪೊಲಿಟಿಕಲ್ ಅವೇರ್ನೆಸ್ ಬೇಕು, ಪೊಲಿಟಿಕಲ್ ಡಿಮ್ಯಾಂಡ್ ಬೇಕು, ಪೊಲಿಟಿಕಲ್ ಪವರ್ ಬೇಕು, ಇಲ್ಲಾಂದ್ರೆ ಏನು ಚೇಂಜ್ ಆಗಲ್ಲ ಅಂತ. ಅದಕ್ಕೆ ಇವರೆಲ್ಲ ಪಾರ್ಟಿ ಕಟ್ಕೋತಾರೆ. SP, JDS, TDP, TMC, DMK. DMK actually continuation of Periyar ideology. It is not about caste consciousness. So caste consciousness ಇದೆ, ಬಟ್ ಪೆರಿಯಾರ್ ಇಂದಾನೆ ಬಂದಂಥದ್ದು. ಸೊ ಇವೆಲ್ಲ ಈ ರೀತಿ ಕಾಣಿಸ್ಕೊಳ್ತಾ ಬರುತ್ತೆ. ಅಂಡರ್ಸ್ಟುಡ್? ಇವನ್ ಇನ್ ಮರಾಠ ಆಲ್ಸೋ ದೇ ರೆಪ್ರೆಸೆಂಟ್ಸ್ ಸರ್ಟನ್ ಇದು ಒಂದು ಪೊಲಿಟಿಕಲ್ ಪಾರ್ಟಿಗಳು ಇರ್ತವೆ. ಸೊ ದರ್ ವಿಲ್ ಬಿ ಎವ್ರಿ ರೀಜನ್ಸ್ ಇನ್ ಇಂಡಿಯಾ ಹ್ಯಾಸ್ ಸಮ್ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟಿಂಗ್ ಸಮ್ ಕ್ಯಾಸ್ಟ್. ಒಂದು ಕ್ಯಾಸ್ಟ್ ನ ರೆಪ್ರೆಸೆಂಟ್ ಮಾಡುವಂತ ಪೊಲಿಟಿಕಲ್ ಪಾರ್ಟಿ ಇದ್ದೇ ಇದೆ. ಸೊ ದಟ್ ಈಸ್ ಕಾಮನ್. ಅಂಡ್ ದೆನ್ ಇಸ್ ಭಾರತೀಯ ಜನಸಂಘ, ದಟ್ ಈಸ್ BJP ದ ಪ್ರೆಸೆಂಟ್. ಇಟ್ ಸ್ಟಾರ್ಟೆಡ್ ರೆಪ್ರೆಸೆಂಟಿಂಗ್ ದ ಅಪ್ಪರ್ ಕ್ಯಾಸ್ಟ್ ಅಂಡ್ ದಿಸ್ ಒನ್ ಯಾವುದು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, OBC ಅಂಡ್ ಜನರಲ್ ಅನ್ರಿಸರ್ವ್ಡ್ ಕಮ್ಯುನಿಟಿ ಯಾವ್ದಿರುತ್ತೆ ಅದನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಬರ್ತಾ ಬಂತು. ಸೊ ಇಫ್ ಯು ಸಿ ದ ಲೀಡರ್ಸ್ ಆಲ್ಸೋ ಕಮಿಂಗ್ ಫ್ರಮ್ ದ ಸೇಮ್ ಕಮ್ಯುನಿಟಿ ಎಂಟೈರ್ ಪಾರ್ಟಿಯಲ್ಲಿ. ಕರೆಕ್ಟಾ? ಸೊ ದಿಸ್ ವಾಸ್ ದ ಐಡಿಯಾ ಬಿಹೈಂಡ್ ಫಾರ್ಮಿಂಗ್ ದ ಪಾರ್ಟೀಸ್ ಆಫ್ಟರ್ ಮಂಡಲ್ ಕಮಿಷನ್. ಏನಕ್ಕೆ ಅಂದ್ರೆ ಪೊಲಿಟಿಕಲಿ ಕಾನ್ಶಿಯಸ್ನೆಸ್ ಬರಬೇಕು ಅಂತ ಹೇಳಿ ಎಲ್ಲಾ ಪಾರ್ಟಿಗಳು ಏನ್ ಮಾಡ್ತಾ ಬರ್ತವೆ, ನಮ್ಮ ಕ್ಯಾಸ್ಟ್ ಅನ್ನ ಐಡೆಂಟಿಫೈ ಮಾಡುವಂತಹ, ರೆಪ್ರೆಸೆಂಟ್ ಮಾಡುವಂತಹ ಒಂದು ಪೊಲಿಟಿಕಲ್ ಪಾರ್ಟಿ ಬೇಕು ಅಂತ. ಇವನ್ ಟುಡೇ ಒಬ್ಬ DCM ಕೊಡ್ಬೇಕಾದ್ರೂ ಕೂಡ, ಒಂದು ಪೋಸ್ಟ್ ಕೊಡ್ಬೇಕಾದ್ರೂ ಕೂಡ, ಮಿನಿಸ್ಟರ್ ಪೋಸ್ಟ್ ಕೊಡ್ಬೇಕಾದ್ರೂ ಕೂಡ ಅವ್ನ ಕ್ಯಾಸ್ಟ್ ಯಾವುದು ಅಂತ ಕೇಳ್ತಾರೆ. ಏನಕ್ಕೆ ಅಂದ್ರೆ ಈ ಕ್ಯಾಸ್ಟ್ಗೆ ನಾವು ಎಷ್ಟು ಒಳ್ಳೆ ಪೊಸಿಷನ್ ಕೊಡ್ತಾ ಇದೀವಿ, ಅದ್ರ ಬೇಸ್ ಮೇಲೆ ನನಗೆ ನೆಕ್ಸ್ಟ್ ವರ್ಷ ವೋಟ್ ಬರುತ್ತೆ. ಮತ್ತೆ ಈ ವರ್ಷ ಎಷ್ಟು ಯಾವ ಕ್ಯಾಸ್ಟ್ ವೋಟ್ ಜಾಸ್ತಿ ಆಗಿರುತ್ತೆ ಅದಕ್ಕೆ ನಾನು ಡಾಮಿನೆಂಟ್ ಇದನ್ನು ಕೊಡ್ತಾ ಬರುತ್ತೆ. ಅಂಡ್ ಇಫ್ ಯು ಸಿ ಇನ್ ದ ಮಿನಿಸ್ಟರ್ ಲೆವೆಲ್ ಅಲ್ಲಿ ನೋಡ್ತಾ ಬಂದ್ರೆ, ಇನ್ ದ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ನೋಡ್ತಾ ಬಂದ್ರೆ ದ ಡಾಮಿನೆಂಟ್ ಕ್ಯಾಸ್ಟ್ ಗಳೇ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ದಿ ಪಾಪ್ಯುಲೇಷನ್ ಆಲ್ಸೋ, ಬಿಕಾಸ್ ಆಫ್ ದಿ ಪವರ್ ಆಲ್ಸೋ, ದ ಇನ್ಫ್ಲೂಯೆನ್ಸ್ ಆಲ್ಸೋ. ಕರೆಕ್ಟಾ? ಇಫ್ ಯು ಹ್ಯಾವ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್, ಸೊ ದಟ್ ಕ್ಯಾಸ್ಟ್ ರೆಪ್ರೆಸೆಂಟ್ಸ್ ಸರ್ಟೈನ್ ಇದು ಐಡೆಂಟಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಬರುತ್ತೆ. ಅಂಡ್ ಅವರ್ ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಮೆಂಬರ್ ಗಳನ್ನ ನೋಡ್ತಾ ಬನ್ನಿ. ಸೊ ಮೆಜಾರಿಟಿ ಯಾವ ಕ್ಯಾಸ್ಟ್ ಇರುತ್ತೆ ಅಂತ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸಿ ದ ಪೊಲಿಟಿಕ್ಸ್ ಇಸ್ ಲೈಕ್ ದಿಸ್ ಓನ್ಲಿ. ಸೊ ವಿತೌಟ್ ಕ್ಯಾಸ್ಟ್ ಪೊಲಿಟಿಕ್ಸ್ ಡಸ್ ನಾಟ್ ವರ್ಕ್ ಇನ್ ಇಂಡಿಯಾ. ದಟ್ ಈಸ್ ಫಾರ್ ಶೋರ್. ಈಗ ರೀಸೆಂಟ್ಲಿ ದೇರ್ ವಾಸ್ ಅ ಟ್ರೆಂಡ್ ದಟ್ ಈಸ್ ಚೇಂಜ್ ಆಗ್ತಿದೆ, ಬಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿಲ್ಲ. ದಿಸ್ ಇಸ್ ಒನ್. ನೆಕ್ಸ್ಟ್ ಅದಾದ್ಮೇಲೆ ಏನಾಗ್ತಾ ಬರ್ತಾರೆ, ಕಲ್ಚರಲಿ ಮತ್ತೆ ಸೋಷಿಯಲಿ ಕೂಡ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಏನ್ ಅವೇರ್ನೆಸ್? ಸಿ ಅಂಬೇಡ್ಕರ್ ಬಿಕೇಮ್ ದ ಐಕನ್ ಆಫ್ ದಲಿತ್ ಐಕನ್ ಆಗಿ ಇದಾಗ್ತಾ ಬರ್ತಾರೆ. ಯು ನೋ ಅಬೌಟ್ ಭೀಮಾ ಕೊರೆಗಾಂವ್? ಭೀಮಾ ಕೊರೆಗಾಂವ್ ಗೊತ್ತಾ? ಏನ್ ಭೀಮಾ ಕೊರೆಗಾಂವ್ ಅಂದ್ರೆ? ದಟ್ ಈಸ್ ಡ್ಯೂರಿಂಗ್ ದ ಮರಾಠಾ ಟೈಮ್. ಕರೆಕ್ಟಾ? ದಟ್ ಈಸ್ ಪಿಂದಾರಿ ಅಂತ ಸೋಲ್ಜರ್ಸ್ ಗಳು ಇರ್ತಾರೆ. ದೇ ಡಿಫೀಟೆಡ್ ಯಾವುದು ಪ್ರಾಮಿನೆಂಟ್ ಬ್ರಾಹ್ಮಿನ್ ಕಮ್ಯುನಿಟಿ ಆಫ್ ಪೇಶ್ವಾಸ್. ಅವ್ರನ್ನ ಡಿಫೀಟ್ ಮಾಡಿದ ತಕ್ಷಣ ಏನಾಗ್ತಾ ಬರುತ್ತೆ, ಇದೊಂದು ಕಾನ್ಶಿಯಸ್ನೆಸ್ ಆಗ್ತಾ ಬರುತ್ತೆ. 1818 ಅಲ್ಲಿ ವಾರ ಆಗುವಂಥದ್ದು January 1st. ಸೊ ಅದಕ್ಕೆ 1918 ಅಲ್ಲಿ ಅಂಬೇಡ್ಕರ್ ಏನ್ ಮಾಡ್ತಾರೆ, ಫಾರ್ ದಿ ಫಸ್ಟ್ ಟೈಮ್ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಆಫ್ಟರ್ 100 years. ಸೊ 100 years ಸೆಲೆಬ್ರೇಟ್ ಮಾಡಿದಾಗ ಇದೊಂದು ವಿಜಯೋತ್ಸವ ಆಗ್ತಾ ಬರುತ್ತೆ. ದ ಲೋವರ್ ಕ್ಯಾಸ್ಟ್ ಕಮ್ಯುನಿಟಿ ಇಸ್ ಡಿಫೀಟಿಂಗ್ ದ ಅಪ್ಪರ್ ಕ್ಯಾಸ್ಟ್ ಕಮ್ಯುನಿಟಿ, ದ ಮೋಸ್ಟ್ ಡಾಮಿನೆಂಟ್ ಕಮ್ಯುನಿಟಿಯನ್ನ ಡಿಫೀಟ್ ಮಾಡ್ತಾರಂಥದ್ದು. ಇಟ್ ಬಿಕೇಮ್ ಅ ಕಲ್ಚರಲ್ ಸಿಂಬಲ್. 2018 ಅಲ್ಲೂ ಏನಾಗ್ತಾ ಬರುತ್ತೆ, 200th year ಆಫ್ ಸೆಲೆಬ್ರೇಷನ್ ಆಗುತ್ತೆ. ಸೊ ನಾವು ಏನಾಗ್ತಾ ಬಂತು, ಎವ್ರಿ ಇಯರ್ ಜನವರಿ ಆಗುತ್ತಿದೆ. ಎವ್ರಿ ಇಯರ್ ದಿಸ್ ಸೆಲೆಬ್ರೇಷನ್ ಬಿಕಮ್ಸ್ ದ ಮೋಸ್ಟ್ ಪ್ರಾಮಿನೆಂಟ್ ನ್ಯೂಸ್ ಆಗಿ ಕಾಣಿಸ್ತಾ ಬರುತ್ತೆ. 2018 ಅಲ್ಲಿ 200th years ಆಫ್ ಸೆಲೆಬ್ರೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಕಮ್ಯುನಲ್ ರೈಟ್ಸ್ ಆಗುತ್ತೆ, ವೈಲೆನ್ಸ್ ಗಳಾಗುತ್ತೆ. ಸೊ ಅದಾದ್ಮೇಲೆ ಅದು ಇನ್ನೂ ಕೇಸ್ ನಡೀತಾನೆ ಇದೆ, ಭೀಮಾ ಕೊರೆಗಾಂವ್ ಕೇಸ್ಗಳು. ಸೊ ಅವೆಲ್ಲ ನಡೀತಾ ಹೋಗುತ್ತೆ. ಸೊ ದಿಸ್ ಬಿಕೇಮ್ ಏನಾಯ್ತು, ಕಲ್ಚರಲ್ ಸಿಂಬಲ್. ಏನಿದು, ಇಟ್ ಇಸ್ ಅ ಸಿಂಬಲ್ ಆಫ್ ದಲಿತ್ ಕಾನ್ಶಿಯಸ್ನೆಸ್. ಸೊ ಇದು ಜಾಸ್ತಿ ಆಗ್ತಾ ಬಂತು. ನೆಕ್ಸ್ಟ್ ಅದಾದ್ಮೇಲೆ ದೇರ್ ವರ್ ಸಮ್ ಲೀಡರ್ಸ್ ಹೂ ಬಿಕೇಮ್ಸ್ ಐಕನ್ಸ್ ಆಫ್ ದಲಿತ್ ಆರ್ ಐಕನ್ಸ್ ಆಫ್ ಲೋವರ್ ಕ್ಯಾಸ್ಟ್. ಫಾರ್ ಎಕ್ಸಾಂಪಲ್ ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವ್ರು ಏನಾಗ್ತಾ ಬಂದ್ರು, ಐಕನ್ ಆಗ್ತಾ ಬಂದ್ರು. ಸೊ ಎಲ್ಲೆಲ್ಲಿ ಇದನ್ನ ಬಂದ್ರು ಕೂಡ ಸ್ಟ್ಯಾಚ್ಯೂಸ್, ಸ್ಕೀಮ್ಸ್, ಇನಿಷಿಯೇಟಿವ್ಸ್ಗಳು ಇವೆಲ್ಲ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ಸೊ ಅಂಬೇಡ್ಕರ್ ಅವರ ಹಿಸ್ಟ್ರಿ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಅಂತ ಸಿಕ್ಕಾಪಟ್ಟೆ ಇನಿಷಿಯೇಟಿವ್ಗಳು ನಡೀತಾ ಬಂತು. ಅಂಡ್ ಅಂಬೇಡ್ಕರ್ ಅವರ ಎಂಟೈರ್ ಬುಕ್ಗಳನ್ನ ಏನ್ ಮಾಡ್ತು, ಮಹಾರಾಷ್ಟ್ರ ಗವರ್ನಮೆಂಟ್ ಇಟ್ ಪಬ್ಲಿಷ್ಡ್ ಅಟ್ ಅ ಲೋ ಕಾಸ್ಟ್. ನೀವು ಈಗಲೂ ಕುವೆಂಪು ಭಾಷಾ ಭಾರತಿಯಲ್ಲಿ ಟ್ರಾನ್ಸ್ಲೇಷನ್ ಇದೆ ಅಂಬೇಡ್ಕರ್ ಅವ್ರದ್ದು ಸಂಪೂರ್ಣ ಬುಕ್, 22 books. ನನ್ನ ಹತ್ರ ಇದೆ ಬುಕ್, ಅದು ಆಲ್ಮೋಸ್ಟ್ 22 books. ಒಂದು ಬುಕ್ ₹50 ಅಷ್ಟೇ. ದಟ್ ಮೀನ್ಸ್ 1100 ರೂಪಾಯಿಗೆ ಎಂಟೈರ್ ಬುಕ್ ಸಿಗುತ್ತೆ. ಸೊ ದಿಸ್ ಇಸ್ ಅ ಗವರ್ಮೆಂಟ್ ಇನಿಷಿಯೇಟಿವ್. ಏನಕ್ಕೆ ಅಂದ್ರೆ ದ ಐಡಿಯಾಸ್ ಆಫ್ ಅಂಬೇಡ್ಕರ್ ಮಸ್ಟ್ ರೀಚ್ ಟು ದ ಆಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ ಅಂತ ಮಹಾರಾಷ್ಟ್ರ ಗವರ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಬಂತು. ಇಂಡಿಯನ್ ಗವರ್ಮೆಂಟ್ ವೆಬ್ಸೈಟ್, ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ
ಕಾಂಗ್ರೆಸ್ ವೆಬ್ಸೈಟಲ್ಲಿ ನೋಡಿ ಫ್ರೀಯಾಗಿ ಸಿಗುತ್ತೆ ಬುಕ್ಕು. ಬಿಜೆಪಿ ವೆಬ್ಸೈಟಲ್ಲೂ ಸಿಗುತ್ತೆ ಫ್ರೀಯಾಗಿ. ಮಹಾರಾಷ್ಟ್ರ ಗೌರ್ಮೆಂಟಲ್ಲಿ ಇಂಗ್ಲೀಷಲ್ಲಿ ಸಿಗುತ್ತೆ ಆ್ಯಂಡ್ ಕರ್ನಾಟಕ ಗೌರ್ಮೆಂಟಲ್ಲೂ ಕೂಡ ಕನ್ನಡದಲ್ಲೂ ಫ್ರೀಯಾಗಿ ಸಿಗುತ್ತೆ. ಇಫ್ ಯು ವಾಂಟ್ ಟು ಬೈ ದ ಬುಕ್ ಜಸ್ಟ್ 50 rupees ನೀವು ಬೈ ಮಾಡ್ಬೋದು. ಕುವೆಂಪು ಭಾಷಾ ಭಾರತಿ ಇದರಲ್ಲಿ ಸಿಗುತ್ತೆ. ಬಟ್ ಆ್ಯಕ್ಚುಲಿ ಕನ್ನಡದಲ್ಲಿ ತಗೋಬೇಡಿ ಅಂತ ಹೇಳ್ತೀನಿ, ಟ್ರಾನ್ಸ್ಲೇಷನ್ ಚೆನ್ನಾಗಿಲ್ಲ. ನಾವು ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ. ಬುಕ್ಗಳು ಎಷ್ಟಿದೆ ಅಂದರೆ 22 books, ಒಂದೊಂದು ಬುಕ್ ಆಲ್ಮೋಸ್ಟ್ 1000 ಪೇಜ್. ಸೊ 1100 ರೂಪಾಯಿ ಕೊಟ್ಟು ತಂದೆ. 1100 ರೂಪಾಯಿ ಅಲ್ವಾ ಬಿಡುವ ಅಂತ ಅನ್ಕೋಬೋದು, ಬಟ್ ಟ್ರಾನ್ಸ್ಲೇಷನ್ ಅಷ್ಟು ಚೆನ್ನಾಗಿಲ್ಲ, ಬೇಜಾರಾಗುತ್ತೆ ಸಿಕ್ಕಾಬಿಟ್ಟೆ. ಬಟ್ ಓಕೆ, ಇಂಗ್ಲೀಷಲ್ಲಿ ಸಿಗುತ್ತೆ ಬುಕ್ಗಳು, PDF ಬೇಕಿದ್ರೆ ಕಳಿಸ್ಕೊಡ್ತೀನಿ, ಓದಿ, ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದೇರ್ ವರ್ ಲಾಟ್ ಆಫ್ ಆಲ್ ಆರ್ಟಿಕಲ್ಸ್ ಆಫ್ ಅಂಬೇಡ್ಕರ್ ವಾಸ್ ದೇರ್ ಆ ಬುಕ್ಗಳಲ್ಲಿ. ಬಟ್ ಕೆಲವೊಂದನ್ನು ಸುಟ್ಟಾಕ್ಬಿಟ್ಟಿರ್ತಾರೆ ಬಿಫೋರ್ ದಟ್. ಅವ್ರು ಸತ್ತ ಮೇಲೆ ಮನೆ ಅಟ್ಯಾಕ್ ಆಗಿ ಅಲ್ಲಿರುವಂಥ ಹಲವಾರು ಬುಕ್ಗಳನ್ನ ಸುಡುವಂಥದ್ದು ಇವೆಲ್ಲ ನಡೆಯುತ್ತಾಗ. ಸೊ ಇವೆಲ್ಲ ಕ್ಯಾಸ್ಟ್ ಇದು ಇಶ್ಯೂಗಳು. ಸೊ ಗೊತ್ತಿಲ್ವ ಇವು? ಸೊ ಎಷ್ಟೋ ಬುಕ್ಗಳನ್ನ ಸುಟ್ಟಾಕ್ಬಿಡ್ತಾರೆ. ಅವ್ರು ಬರ್ದಿರೋದ್ರಲ್ಲಿ ಆಲ್ಮೋಸ್ಟ್ 2/3 ಆಫ್ ದ ಬುಕ್ ಇಸ್ ಇದು, ಬಟ್ 1/3 ಅಷ್ಟೇ ಉಳ್ಕೊಂಡಿರ್ತದೆ ನಮಗೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಕ್ಯಾಸ್ಟ್ ಸಿಸ್ಟಮ್. ಓಕೆ, ಅವ್ರದ್ದು ಫೇಮಸ್ ಬುಕ್ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಇದೆ. ಜಾಟ್ ತೋದರ್ ಮಂಡಲ್ ಸೊಸೈಟಿ ಅಂತ ಒಂದು ಈ ಸೊಸೈಟಿ, ಅಲ್ಲಿ ಅವರು ಭಾಷಣ ಕೊಡಬೇಕಿತ್ತು. ಆ ಭಾಷಣ ಕೊಡೋಕ್ಕೂ ಮುಂಚೆ ಆಗೆಲ್ಲ ಏನು ಮಾಡ್ತಾರೆ ಅಂದರೆ ಭಾಷಣ ಬರೆದ್ಬಿಟ್ಟು ಕಳಿಸ್ಕೊಡ್ತಾರೆ. ನಾನು ಈ ಭಾಷಣ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನೀವು ನೋಡಿ ಒಂದ್ಸಲ ಇದರಲ್ಲಿ ಏನಾದರೂ ಇದಾಗುತ್ತಾ, ಚೇಂಜಸ್ ಬೇಕಾ ಅಂತ. ಸೊ ಇವರು ಬರೆದು ಕಳಿಸ್ತಾರೆ. ಆ ಬರೆದು ಕಳಿಸೋದನ್ನ ಅವ್ರೇನು ಮಾಡಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಇಲ್ಲಿ ಸಿಕ್ಕಾಬಟ್ಟೆ ಇದಿದೆ, ಏನಿದೆ ರೆವಲ್ಯೂಷನರಿ ಥಾಟ್ಗಳಿದೆ, ರ್ಯಾಡಿಕಲ್ ಥಾಟ್ಗಳಿದೆ, ಇಲ್ಲಿ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ದಟ್ ಇಸ್ ಅ ಡಾಮಿನೆಂಟ್ ಕ್ಯಾಸ್ಟ್. ಜಾಟ್ ಇಸ್ ಅ ಡಾಮಿನೆಂಟ್ ಕ್ಯಾಸ್ಟ್. ಸೊ ಈ ಸ್ಪೀಕಿಂಗ್ ಅಬೌಟ್ ಫ್ರಮ್ ದಿ ಕ್ಯಾಸ್ಟ್ ಸಿಸ್ಟಮ್ ಕಂಪ್ಲೀಟ್ಲಿ ರಾಂಗ್ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ ಹೋಗ್ತಾರೆ. ಅನಿಲೇಷನ್ ಆಫ್ ಕ್ಯಾಸ್ಟ್ ವಂಡರ್ಫುಲ್ ಬುಕ್, ಅದನ್ನು ಓದಬೇಕು, ತುಂಬಾ ಚೆನ್ನಾಗಿದೆ. ಸಣ್ಣ ಬುಕ್ ಅಷ್ಟೇ, ಅನಿಲೇಷನ್ ಆಫ್ ಕ್ಯಾಸ್ಟ್. ಏನು ಕನ್ನಡದಲ್ಲೂ ಇದೆ, ಅರೌಂಡ್ 48 ಪೇಜ್ ಇರುತ್ತೆ ಅಷ್ಟೇ. ಸೊ ತುಂಬಾ ಚೆನ್ನಾಗಿದೆ. ಇಟ್ ಇಸ್ ಅ ಸ್ಪೀಚ್, ಬಟ್ ಆ ಸ್ಪೀಚ್ ಮಾಡ್ಲಿಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಲೇಟರ್ ಪಬ್ಲಿಷ್ ಮಾಡ್ತಾರೆ. ಆ ಸ್ಪೀಚ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಪಬ್ಲಿಷ್ ಮಾಡ್ತಾರೆ. ಆ ಬುಕ್ಕನ್ನು ಓದಿದ್ಮೇಲೆ ನಾವು ಸ್ವಲ್ಪ ರ್ಯಾಡಿಕಲ್ ಥಾಟ್ ಬಂದ್ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ನ್ಯೂಟ್ರಲೈಸ್ ಮಾಡ್ಕೊಳ್ಳಿ. ಬಟ್ ಬುಕ್ ಇಸ್ ಫ್ಯಾಂಟಾಸ್ಟಿಕ್. ಅಂದರೆ ಕ್ಯಾಸ್ಟ್ ಸಿಸ್ಟಮ್ ಯಾವ ರೀತಿ ಎಮರ್ಜ್ ಆಗಿದೆ ಇಂಡಿಯಾದಲ್ಲಿ, ಏನಕ್ಕೆ ಕಂಟಿನ್ಯೂ ಆಗ್ತಾ ಇದೆ, ಅದಕ್ಕೆ ಸೊಲ್ಯೂಷನ್ ಏನು, ಈ ಮೂರನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾರು, ಅಂಬೇಡ್ಕರ್. ಸೊ ಅದನ್ನು ಒಂದ್ಸರಿ ಓದಿ. ಸೊ ಇವೆಲ್ಲ ಏನಾಗ್ತಾ ಬಂದು ಪ್ರಾಮಿನೆಂಟ್ ಆಗ್ತಾ ಬಂದು, ಅಂದರೆ ಕಲ್ಚರಲ್ ಐಕನ್ ಆಗ್ತಾ ಬಂದರು. ನೆಕ್ಸ್ಟ್ ಜ್ಯೋತಿಬಾ ಫುಲೆ ಬಿಕೇಮ್ ದ ಕಲ್ಚರಲ್ ಐಕನ್ ಆಫ್ ದಲಿತ್ಸ್. ಸೊ ಯಾವುದೇ ಇದನ್ನ ಮಾಡ್ತಾ ಬಂದ್ರು ಕೂಡ, ಸೊ ಫುಲೆ ಅವ್ರನ್ನಾಗ್ಬೋದು, ಅಂಬೇಡ್ಕರ್ ಅವ್ರನ್ನಾಗ್ಬೋದು, ಸೊ ಕಲ್ಚರಲ್ ಸಿಂಬಲ್ಸ್ ಆಗಿ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದರು. ಕರೆಕ್ಟಾ? ನೆಕ್ಸ್ಟ್ ಅದಾದ್ಮೇಲೆ ಛತ್ರಪತಿ ಶಾಹು ಮಹಾರಾಜ್ ಅವರು ಕೂಡ ತುಂಬಾ ರಿಫಾರ್ಮ್ಸ್ ಅನ್ನ ಮಾಡಿದ್ದಾರೆ. ಇನ್ ಕರ್ನಾಟಕ ಅಂತ ಬಂತು ಅಂದ್ರೆ ಲಾಟ್ ಆಫ್ ಲೀಡರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮಗೆ ಇಫ್ ಯು ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಈಸ್ ಅ ಗ್ರೇಟ್ ರಿಫಾರ್ಮರ್. ಅವರೇ ಫಸ್ಟ್ ರಿಸರ್ವೇಷನ್ ಅನ್ನ ಸ್ಟಾರ್ಟ್ ಮಾಡಿದಂಥವ್ರು. ವಿಶ್ವೇಶ್ವರಯ್ಯ ಅವರು ಅದಕ್ಕೆ ಅಪೋಸ್ ಇದ್ರು, ಅದಕ್ಕೋಸ್ಕರ ಅವ್ರು ರಿಸೈನ್ ಮಾಡಿದ್ರು. ನಿಮ್ಗೆ ಗೊತ್ತಿರಬೇಕದು. ವಿಶ್ವೇಶ್ವರಯ್ಯ ಇಸ್ ಅಗೇನ್ಸ್ಟ್ ರಿಸರ್ವೇಷನ್, ದಟ್ಸ್ ವೈ ಹಿ ರಿಸೈನ್ಡ್ ಫ್ರಮ್ ದಿ ದಿವಾನ್ ಪೋಸ್ಟ್. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸೊ ಅವರು ರಿಸರ್ವೇಷನ್ ಅನ್ನ ತಂದು ರಿಫಾರ್ಮ್ಸ್ ಅನ್ನ ಮಾಡ್ತಾ ಬಂದಂಥವ್ರು. ನೆಕ್ಸ್ಟ್ ಅದಾದ್ಮೇಲೆ ಕನ್ನಡ ಪ್ರೋಗ್ರೆಸಿವ್ ರೈಟರ್ಸ್ ಅನಕರು, ತರಾಸು, ಅದಾದ್ಮೇಲೆ ಇವರು ನಿರಂಜನ, ಚದುರಂಗ, ಇವರೆಲ್ಲ ಫಸ್ಟ್ ಒಂದು ಬೇಸಿಸ್ ಅನ್ನ ಸೆಟ್ ಮಾಡಿದಂಥವ್ರು. ಇವನ್ ಕುವೆಂಪು ಇವರೆಲ್ಲ ಕೂಡ ಕ್ಯಾಸ್ಟ್ ಸಿಸ್ಟಮ್ ವಿರುದ್ಧವಾಗೆಲ್ಲ ಭಾಷಣ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ಲೇಟರ್ ಸ್ಟೇಜ್ ಅಲ್ಲಿ ಬಂದಂತಹ ತೇಜಸ್ವಿ, ಅನಂತಮೂರ್ತಿ, ಲಂಕೇಶ್ ಅಂಡ್ ದಲಿತ ಲಿಟರೇಚರ್ ಪೀರಿಯಡ್, ಇವರೆಲ್ಲ ಏನ್ ಮಾಡ್ತಾ ಬರ್ತಾರೆ, ಒಂದು ಸೋಷಿಯಲ್ ಕಾನ್ಶಿಯಸ್ನೆಸ್ ಅನ್ನ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಏನಾಗ್ತಾ ಬರುತ್ತೆ, ಇನ್ ದ ಎಂಟೈರ್ ಸೊಸೈಟಿಯಲ್ಲಿ ಸೋಷಿಯಲ್ ಮೂವ್ಮೆಂಟ್ಗಳಾಗ್ತಾ ಬರುತ್ತೆ. ಏನು ಸೋಷಿಯಲ್ ಮೂವ್ಮೆಂಟ್ಗಳು? ಎಲ್ಲಾದ್ರೂ ಒಂದು ಅಪ್ರೆಸಿವ್ ಸಿಸ್ಟಮ್ ಇದ್ರೆ, ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇದ್ರೆ, ಅನ್ಟಚಬಿಲಿಟಿ ಇದ್ರೆ, ಅವನ್ನೆಲ್ಲ ಹೋಗಿ ಏನ್ ಮಾಡೋದಂತೂ ಹೋರಾಟ ಮಾಡುವಂಥದ್ದು, ಅಪೋಸ್ ಮಾಡುವಂಥದ್ದು. ಸೋಷಿಯಲ್ ರೆಸಿಸ್ಟೆನ್ಸ್ ಮೂವ್ಮೆಂಟ್ ಅಂತ ಕರಿತಾ ಬರ್ತೀವಿ, ಕಲ್ಚರಲ್ ಕಾನ್ಶಿಯಸ್ನೆಸ್ ಅಂತ ಕರಿತಾ ಬರ್ತೀವಿ. ಈ ರೀತಿ ಏನಾಗ್ತಾ ಬರುತ್ತೆ, ಚೇಂಜಸ್ಗಳಾಗ್ತಾ ಬರುತ್ತೆ. ಸೊ ಎಲ್ಲರೂ ಮೂವ್ಮೆಂಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆಂಟಿ ಬ್ರೆಸ್ಟ್ ಟ್ಯಾಕ್ಸ್. ಸೊ ಬ್ರೆಸ್ಟ್ ಟ್ಯಾಕ್ಸ್ ಬ್ಯಾನ್ ಆಯಿತು. ನೆಕ್ಸ್ಟ್ ಅದಾದ್ಮೇಲೆ ನಂಬೂದರಿ ಬ್ರಾಹ್ಮಣ ಪದ್ಧತಿ ಬ್ಯಾನ್ ಆಯಿತು. ಸೊ ಅದಾದ್ಮೇಲೆ ನೀರು, ಪಬ್ಲಿಕ್ ಪ್ಲೇಸ್ ಇದನ್ನ ಮಾಡುವಂಥದ್ದು, ಸೊ ದಟ್ ಈಸ್ ಅಲೋಡ್. ನೆಕ್ಸ್ಟ್ ಟೆಂಪಲ್ಸ್ಗಳು ಅಲೋ ಆಗ್ತಾ ಬಂತು. ಸೊ ಇವೆಲ್ಲ ಏನಾಗ್ತಾ ಬಂದು ಸೋಷಿಯಲ್ ಮೂವ್ಮೆಂಟ್ಗಳ ಮೂಲಕ ಆಗ್ತಾ ಬಂತು. ಸೊ ಬಟ್ ಈಗ ಅಷ್ಟು ಮೇಜರ್ ಆಗಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಗಳಿದೆ, ಅದನ್ನು ಸಾಲ್ವ್ ಆಗ್ತಿಲ್ಲ. ಓಕೆ, ದಿಸ್ ಇಸ್ ಹೌ ಚೇಂಜಸ್ ಹ್ಯಾಪನ್ಡ್ ಇನ್ ದ ಓವರ್ ದ ಪೀರಿಯಡ್ ಆಫ್ ಟೈಮ್. ಸೊ ನೀವು ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ನೋಡ್ತಾ ಬಂದ್ರೆ ಹಲವಾರು ಚೇಂಜಸ್ಗಳಾದವು. ಅಂಡ್ ದೇರ್ ಇಸ್ ಒನ್ ಬಿಗ್ಗೆಸ್ಟ್ ಚೇಂಜ್ ದಟ್ ವಾಸ್ ಇಂಟ್ರೊಡ್ಯೂಸ್ ವಾಸ್, ಸೊ ಎಜುಕೇಶನ್ ಜಾಸ್ತಿ ಆದಷ್ಟು ಏನಾಗ್ತಾ ಬಂತು, ಆಪರ್ಚುನಿಟಿ ಜಾಸ್ತಿ ಆಗ್ತಾ ಬಂತು. ಸೊ ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ನ ನೆನೆಸ್ಕೊಳ್ಬೇಕು. ಒನ್ ಇಸ್ ಆರ್ಟಿಕಲ್ 15, ಅನದರ್ ಒನ್ ಇಸ್ ಆರ್ಟಿಕಲ್ 16, ಆರ್ಟಿಕಲ್ 17, ಆರ್ಟಿಕಲ್ 14. ಇವೆಲ್ಲ ಏನ್ ಮಾಡ್ತಾ ಬಂದೋ ಒಂದು ಮೇಜರ್ ಚೇಂಜಸ್ ಗಳನ್ನ ಮಾಡ್ತಾ ಬಂದು. ಆರ್ಟಿಕಲ್ 14 ಏನಂತ ಹೇಳುತ್ತೆ, ರೈಟ್ ಟು ಈಕ್ವಾಲಿಟಿ, ಎವ್ರಿ ಒನ್ ಇಸ್ ಈಕ್ವಲ್ ಬಿಫೋರ್ ದ ಲಾ. ನೆಕ್ಸ್ಟ್ ಅದಾದ್ಮೇಲೆ ಆರ್ಟಿಕಲ್ 15 ಏನಂತ ಹೇಳುತ್ತೆ, ಯಾವುದೇ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂಡ ಕ್ಯಾಸ್ಟ್ ಮೇಲೆ, ರಿಲಿಜಿಯನ್ ಮೇಲೆ, ರೇಸ್ ಮೇಲೆ, ಸೆಕ್ಸ್ ಮೇಲೆ ನೀವೇನ್ ಮಾಡೋ ಹಾಗಿಲ್ಲ, ಪ್ಲೇಸ್ ಆಫ್ ಬರ್ತ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. 16 ಏನಂತ ಹೇಳುತ್ತೆ, ಸೇಮ್ ವಿತ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ 17 ಏನಂತ ಹೇಳುತ್ತೆ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. 18 ಏನಂತ ಹೇಳುತ್ತೆ, ಟೈಟಲ್ಸ್ ಗಳನ್ನ ಬ್ಯಾನ್ ಮಾಡುತ್ತೆ. ಕರೆಕ್ಟಾ?
ಸೊ ಯಜಮಾನ, ಯುವರಾಜ, ಜಮೀನ್ದಾರ್ ಈ ರೀತಿ ಟೈಟಲ್ಗಳು ಇರಬಾರ್ದು. ಸೊ ಇದು ಏನಾಗ್ತಾ ಬಂತು, ಒಂದು ಕಾನ್ಶಿಯಸ್ನೆಸ್ ಅನ್ನ ಕೊಡ್ತಾ ಬಂತು. ನೆಕ್ಸ್ಟ್ ಎಜುಕೇಶನ್ ರಿಫಾರ್ಮ್ಸ್ ಆಗ್ತಾ ಬಂದಾಗ, ಎಜುಕೇಶನ್ ರಿಫಾರ್ಮ್ಸ್ ಅಲ್ಲಿ ಏನಾಗ್ತಾ ಬಂದ್ರು, ಸೋಷಿಯಲ್ ಮೊಬಿಲಿಟಿ ಅಂತ ಕರಿತೀವಿ ನಾವು, ಅಪ್ವರ್ಡ್ ಮೊಬಿಲಿಟಿ. ಅಂದ್ರೆ ಫ್ರಮ್ ದ ಡಾಮಿನೆಂಟ್ ಕ್ಯಾಸ್ಟ್, ಲೋವರ್ ಕ್ಯಾಸ್ಟ್ ಇಂದ ಏನಾಗ್ತಾ ಬಂದ್ರು, ದೇ ಗೈನ್ಡ್ ಸೋಷಿಯಲ್ ಸ್ಟೇಟಸ್. ಎಕನಾಮಿಕ್ ಸ್ಟೇಟಸ್ ಇಂಪ್ರೂವ್ ಆಗ್ತಾ ಹೋಯ್ತು, ಅದ್ರ ಜೊತೆ ಸೋಷಿಯಲ್ ಸ್ಟೇಟಸ್ ಕೂಡ ಏನಾಗ್ತಾ ಬಂತು, ಇಂಪ್ರೂವ್ ಆಗ್ತಾ ಬಂತು. ಸೊ ದಿಸ್ ಈಸ್ ರಿಫಾರ್ಮ್ಸ್ ಹ್ಯಾಪನ್. ಸೊ ಇವೆಲ್ಲ ನೋಡ್ತಾ ಬಂದಾಗ ಇಷ್ಟು ಚೇಂಜಸ್ಗಳು ಆದ್ಮೇಲೆ ಕ್ಯಾಸ್ಟ್ ಸಿಸ್ಟಮ್ ಏನಾಗ್ತಾ ಬಂತು, ಮುಂಚೆ ಇದ್ದಷ್ಟು ಅಪ್ರೆಸಿವ್ ಇಲ್ಲ, ಮೇಜರ್ ಚೇಂಜಸ್ಗಳಾಗಿದೆ. ಸೊ ವಾಟ್ ಈಸ್ ದ ಫಸ್ಟ್ ಮೇಜರ್ ಚೇಂಜ್ ಅಂದ್ರೆ ಸಾಂಸ್ಕ್ರಿಟೈಸೇಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸಾಂಸ್ಕ್ರಿಟೈಸೇಷನ್? ಸಾಂಸ್ಕ್ರಿಟೈಸೇಷನ್ ಅಂದ್ರೆ ಸಂಸ್ಕೃತೀಕರಣ ಅಂತ. ಸಂಸ್ಕೃತೀಕರಣ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಮಿನೆಂಟ್ ಕ್ಯಾಸ್ಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಒಂದು ಡಾಮಿನೆಂಟ್ ಕ್ಯಾಸ್ಟ್, ಈ ಕ್ಯಾಸ್ಟ್ ರಿಚುವಲ್ಸ್ಗಳು, ಸೆಲೆಬ್ರೇಷನ್ಸ್, ವರ್ಷಿಪ್, ಡ್ರೆಸ್ಸಿಂಗ್ ಸ್ಟೈಲ್ ಏನೇನಿರುತ್ತೆ, ಆ ಡಾಮಿನೆಂಟ್ ಕ್ಯಾಸ್ಟ್ ಡ್ರೆಸ್ಸಿಂಗ್ ಸ್ಟೈಲು, ವರ್ಷಿಪ್ ಮೆಥಡ್, ರಿಚುವಲ್ಸ್ಗಳು, ಸಂಪ್ರದಾಯಗಳು, ಸೆಲೆಬ್ರೇಷನ್ಗಳನ್ನ ಲೋವರ್ ಕ್ಯಾಸ್ಟ್ ಕೂಡ ಏನ್ ಮಾಡ್ತಾ ಬರೋಂಥದ್ದು, ಫಾಲೋ ಮಾಡ್ತಾ ಬರೋಂಥದ್ದು. ಕರೆಕ್ಟಾ? ಈಗ ವಾರದಲ್ಲಿ 3 ದಿನ ಉಪವಾಸ ಇರೋಂಥದ್ದು. ಮೊನ್ನೆ ಈಗ ಒಂದ್ಸಲಿ ಮೈಸೂರಿಗೆ ಹೋಗಿದೆ, ದೇ ಸೆಲೆಬ್ರೇಟೆಡ್ ಷಷ್ಠಿ. ಲಾಸ್ಟ್ ಇಯರ್ ಯಾವಾಗಲೂ ಒಂದ್ಸಲ ಹೋದಾಗ ಷಷ್ಠಿ. ಐ ನೆವರ್ ಹರ್ಡ್ ಆಫ್ ಷಷ್ಠಿ. ಸಂಕಷ್ಟ ಚತುರ್ಥಿ ಅಂತ ಕೇಳಿದಿರಾ? ಸೆಲೆಬ್ರೇಟ್ ಮಾಡ್ತಾರೆ. ಐ ನೆವರ್ ಹರ್ಡ್. ಆಕ್ಚುಲಿ ನಮ್ ಕಡೆ ಸೆಲೆಬ್ರೇಟ್ ಮಾಡಲ್ಲ ಅದು, ಬಟ್ ನಾವು ಪೀಪಲ್ ಆರ್ ಸೆಲೆಬ್ರೇಟಿಂಗ್ ಇಟ್. ಸೊ ನಮ್ಮ ಅಕ್ಕರ ಮನೆಗೆ ಹೋದಾಗ ದೇ ಸೆಲೆಬ್ರೇಟ್ ಷಷ್ಠಿ. ವಾಟ್ ಇಸ್ ಷಷ್ಠಿ ಅಂತ ಕೇಳಿದೆ ನಾನು. ಶಿ ಡೋಂಟ್ ನೋ, ಬಟ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ನಾವು ಮಾಡೋಣ ಅಂತ. ಸಿ ಏನಾಗ್ತಾ ಬಂತು, ದ ಕ್ಯಾಸ್ಟ್ ಡಿಫ್ರೆನ್ಸ್ ಬರ್ತಾ ಹೋಗ್ಲಿಲ್ಲ, ಬಟ್ ಅಪ್ಪರ್ ಕ್ಯಾಸ್ಟ್ ರಿಚುವಲ್ಗಳು ಏನೇನಿದ್ದು ಅವನ್ನೆಲ್ಲ ಲೋವರ್ ಕ್ಯಾಸ್ಟ್ ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಫಾಲೋ ಮಾಡಕ್ ಬರ್ತಾರೆ. ಸಿ ಮೆಜಾರಿಟಿ ಆಫ್ ದ ಶೂದ್ರ ಅಂಡ್ ಪಂಚಮ ಕಮ್ಯುನಿಟಿ, ದೇ ಆರ್ ದ ನಾನ್ ವೆಜ್ ಈಟರ್ಸ್. ನಿಮ್ಗೆ ಗೊತ್ತು ಎಲ್ರಿಗೂ. ಬಟ್ ಅಲ್ಲೂ ಕೂಡ ಈಗ ಏನಾಗ್ತಾ ಬರ್ತಿದೆ ಅಂದ್ರೆ, ದೇ ಆರ್ ಸ್ಟಾರ್ಟಿಂಗ್, ಇಲ್ಲ ಈ ವಾರ ನಾನು ನಾನ್ ವೆಜ್ ತಿನ್ನಲ್ಲ, ಇಲ್ಲ ನಾನು ಕಂಪ್ಲೀಟ್ಲಿ ನಾನ್ ವೆಜ್ ಬಿಟ್ಟಿದ್ದೀನಿ, ಸೊ ದಟ್ ಈಸ್ ಅನ್ಹೆಲ್ದಿ, ಅನ್ಹೈಜಿನಿಕ್. ಸಿ ಮುಂಚೆ ಏನಕ್ಕೆ ನಾನ್ ವೆಜ್ ಅನ್ನ ಈಟ್ ಮಾಡ್ತಿದ್ರು ಅಂದ್ರೆ, ಇಟ್ ಇಸ್ ಪ್ರೋಟೀನ್, ಬೇಕಿತ್ತು ಅವ್ರಿಗೆ, ಏನಕ್ಕಂದ್ರೆ ದಿನ ದುಡಿತಿದ್ರಲ್ಲ ಅವರು. ಬಟ್ ನೌ ದೇ ಆರ್ ಗಿವಿಂಗ್ ಅಪ್ ಇನ್ಫ್ಲೂಯೆನ್ಸ್ ಆಫ್ ದಿ ಡಾಮಿನೆಂಟ್ ಕ್ಯಾಸ್ಟ್. ಇದು ಸಾಂಸ್ಕ್ರಿಟೈಸೇಷನ್ ಅಂದ್ರೆ. ಸಾಂಸ್ಕ್ರಿಟೈಸೇಷನ್ ಅಂದ್ರೆ ಏನು ಅಂದ್ರೆ, ಒಂದು ಅಪ್ಪರ್ ಕ್ಯಾಸ್ಟ್ ಏನಿರುತ್ತೆ, ಆ ಅಪ್ಪರ್ ಕ್ಯಾಸ್ಟ್ ಪದ್ಧತಿಗಳೇನಿರುತ್ತೆ, ಪ್ರಾಕ್ಟೀಸ್ಗಳೇನಿರುತ್ತೆ, ಅದನ್ನ ಲೋವರ್ ಕ್ಯಾಸ್ಟ್ ಫಾಲೋ ಮಾಡ್ಕೊಳ್ತಾ ಹೋಗಂಥದ್ದು, ಅಡಾಪ್ಟ್ ಮಾಡ್ಕೊಳ್ತಾ ಹೋಗಂಥದ್ದು, ಟು ಲುಕ್ ಸಿಮಿಲರ್ ಟು ದಿಸ್ ಕ್ಯಾಸ್ಟ್. ಸಿ ಈ ಕ್ಯಾಸ್ಟ್ಗೆ ಸಿಮಿಲರ್ ಆಗಿ ಕಾಣಿಸ್ಕೋಬೇಕು ಅಂತ, ಮತ್ತೆ ಆಗ ಸಿಮಿಲರ್ ಆಗಿ ಕಾಣಿಸ್ಕೊಂಡ್ರೆ ಅಕ್ಸೆಪ್ಟೆನ್ಸ್ ಸಿಗ್ಬೋದಲ್ಲ ಅಂತ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ. ದಿಸ್ ಇಸ್ ಸಾಂಸ್ಕ್ರಿಟೈಸೇಷನ್ ಇಸ್ ರಾಂಗ್ ಆಕ್ಚುಲಿ. ಇಟ್ ಇಸ್ ನಾಟ್ ಗುಡ್. ಇಟ್ ಇಸ್ ದ ಇನ್ಫ್ಲೂಯೆನ್ಸ್ ಆಫ್ ಮೇಜರ್ ಕಮ್ಯುನಿಟಿ ಅಂಡ್ ದ ಲೋವರ್ ಕಮ್ಯುನಿಟಿ. ಇಟ್ ಇಸ್ ನಾಟ್ ದ ಲೋವರ್ ಕಮ್ಯುನಿಟಿ ಪ್ರಾಕ್ಟೀಸ್ ಅನ್ನ ಮೇಜರ್ ಕಮ್ಯುನಿಟಿ ಅಕ್ಸೆಪ್ಟ್ ಮಾಡ್ತಿದೆ ಅಂತಲ್ಲ. ಅಂಡ್ ಇದು ಕೂಡ ಆಗ್ತದೆ. ಲಾಟ್ ಆಫ್ ಲಿಂಗಾಯತ್ಸ್ ಆರ್ ಈಟಿಂಗ್ ನಾನ್ ವೆಜ್. ಈಗ ಒನ್ ಆಫ್ ಮೈ ಫ್ರೆಂಡ್, ನನಗಿಂತ ಜಾಸ್ತಿ ತಿಂತಾರ ಅವನು. ಅರೆ ಬಸವಣ್ಣನ ವಿಷನ್ ಏನಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡ್ತಿದ್ಯಾ ನೀನು ಅಂತ. ದಯವೇ ಧರ್ಮದ ಮೂಲವಯ್ಯ, ದಯೆಯೂ ಇಲ್ಲ ಧರ್ಮನೂ ಇಲ್ಲಲ್ಲ ನಿನಗೆ ಅಂತ ಅಷ್ಟು ಬೈದಿದ್ದೀನಿ ಅವ್ನು ನಾನು. ಸೊ ಇಟ್ ಇಸ್ ರಿವರ್ಸ್ ಸೆನ್ಸಿಟೈಸೇಷನ್ ಆಕ್ಚುಲಿ. ಸಿ ದಿಸ್ ಇಸ್ ದ ಇನ್ಫ್ಲೂಯೆನ್ಸ್ ಆಫ್ ಒನ್ ಕ್ಯಾಸ್ಟ್ ಆನ್ ಅನದರ್ ಕ್ಯಾಸ್ಟ್. ಯಾವಾಗ ಒನ್ ಕ್ಯಾಸ್ಟ್ ಪ್ರಾಕ್ಟೀಸಸ್ಗಳನ್ನ ಅದರ್ ಕ್ಯಾಸ್ಟ್ಗಳು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತವೆ, ಆಗೇನಾಗ್ತಾ ಬರುತ್ತೆ, ಜನರಲಿ ಆ ಕ್ಯಾಸ್ಟ್ ಸಿಸ್ಟಮ್ ಅನ್ನುವಂತಹ ಒಂದು ಕ್ಲಿಯರ್ ಡಿವಿಷನ್ ಏನಿರುತ್ತೆ ಅದು ಎರೋಡ್ ಆಗ್ತಾ ಬರುತ್ತೆ. ಇಟ್ ಇಸ್ ನಾಟ್ ರಾಂಗ್. ಐ ಸಿ ಕಂಪ್ಲೀಟ್ಲಿ ಅವ್ರ ಪ್ರಾಕ್ಟೀಸ್ ಅನ್ನ ಇವ್ರು ಫಾಲೋ ಮಾಡುತ್ತದೆ, ಇವ್ರ ಪ್ರಾಕ್ಟೀಸ್ ಅನ್ನ ಅವ್ರು ಫಾಲೋ ಮಾಡುತ್ತದೆ. ಇಟ್ ಇಸ್ ನಾಟ್ ರಾಂಗ್. ಇಟ್ ಇಸ್ ನೇಚರ್ ಅಷ್ಟೇ. ಇಟ್ ಇಸ್ ಅನ್ ಇನ್ಫ್ಲೂಯೆನ್ಸ್. ಅಂಡ್ ಪರ್ಟಿಕ್ಯುಲರ್ಲಿ ಇನ್ ದ ಅರ್ಬನ್ ಏರಿಯಾಸ್ ನೀವು ನೋಡ್ತಾ ಬಂದ್ರೆ, ಅರ್ಬನ್ ಏರಿಯಾಸ್ ದಲ್ಲಿ ಏನಾಗ್ತಾ ಬರ್ತದೆ, ಇದು ಜನರಲಿ ಎರೋಡ್ ಆಗ್ತಾ ಬರುತ್ತೆ. ಕ್ಯಾಸ್ಟ್ ಸಿಸ್ಟಮ್ ಅನ್ನುವಂಥ ಮೈಂಡ್ ಸೆಟ್ ಎರೋಡ್ ಆಗ್ತಾ ಬರ್ತದೆ. ನೀವು ಈ ಕ್ಯಾಸ್ಟ್ ಈ ಪದ್ಧತಿಗಳನ್ನೇ ಫಾಲೋ ಮಾಡಬೇಕು, ಈ ರಿಚುವಲ್ಗಳನ್ನೇ ಫಾಲೋ ಮಾಡಬೇಕು, ಈ ಫುಡ್ ಹ್ಯಾಬಿಟ್ಸ್ ಇರಬೇಕು. ಅದು ಇತ್ತೀಚೆಗೆ ಏನಾಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ದಿಸ್ ಇಸ್ ಸಾಂಸ್ಕ್ರಿಟೈಸೇಷನ್. ಕಂಪ್ಲೀಟ್ಲಿ ಸಾಂಸ್ಕ್ರಿಟೈಸೇಷನ್ ಯಾವಾಗ ಬ್ಯಾಡ್ ಆಗ್ತಾ ಬರುತ್ತೆ ಅಂದ್ರೆ, ಫಾಲೋ ಮಾಡಲೇಬೇಕು ಅನ್ನೋಂಥ ನೆಸೆಸಿಟಿ ಬಂದಾಗ, ಅಥವಾ ಕಂಪ್ಲೀಟ್ಲಿ ಅದನ್ನ ರೆಸ್ಟ್ರಿಕ್ಷನ್ ಆಗಿ ಆಗ್ತಾ ಬಂದಾಗ ಅದೇನಾಗ್ತಾ ಬರುತ್ತೆ, ಬ್ಯಾಡ್ ಆಗ್ತಾ ಬರುತ್ತೆ. ಬೈ ವಿಲ್ಲಿಂಗ್ಲಿ ಐ ಆಮ್ ಫಾಲೋಯಿಂಗ್ ಇಟ್ ಅಂತ ಬಂದ್ರೆ ದಟ್ ಈಸ್ ಗುಡ್. ಬಟ್ ಸಾಂಸ್ಕ್ರಿಟೈಸೇಷನ್ ಇನ್ನೊಂದು ರೀತಿಯಲ್ಲೂ ಬ್ಯಾಡ್ ಆಗುತ್ತೆ. ಇದು ಸುಪೀರಿಯರ್ ಕಲ್ಚರು, ನಂದು ಇನ್ಫೀರಿಯರ್ ಕಲ್ಚರ್ ಅಂತ ಅನ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ದಟ್ ಈಸ್ ಆಲ್ಸೋ ಬ್ಯಾಡ್. ಏನಕ್ಕೆ ಅಂದ್ರೆ, ದೇ ಆರ್ ಕನ್ಸಿಡರಿಂಗ್ ದ ಡಾಮಿನೆಂಟ್ ಕ್ಯಾಸ್ಟ್ ಇಸ್ ಸುಪೀರಿಯರ್ ಅಂಡ್ ದ ಲೋವರ್ ಕ್ಯಾಸ್ಟ್ ಇಸ್ ಇನ್ಫೀರಿಯರ್ ಅಂತ. ಅದು ಮತ್ತೆ ಇನ್ನೊಂದು ರೀತಿ ಏನ್ ಮಾಡ್ತಾ ಬರುತ್ತೆ, ಇನ್ನೊಂದು ಡಿಸ್ಕ್ರಿಮಿನೇಷನ್ ಅನ್ನ ಮತ್ತೆ ಕಂಟಿನ್ಯೂ ಮಾಡ್ದಂಗೆ ಅದು. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಸಾಂಸ್ಕ್ರಿಟೈಸೇಷನ್. ಬಟ್ ಆಕ್ಚುಲಿ ಸಾಂಸ್ಕ್ರಿಟೈಸೇಷನ್ ಇಂದ ಏನಾಗ್ತಾ ಬಂತು, ಕ್ಯಾಸ್ಟ್ ಸಿಸ್ಟಮ್ ಸ್ಲೋಲಿ ಕಡಿಮೆ ಆಗ್ತಾ ಬರ್ತದೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಅದಾದ್ಮೇಲೆ ದೇರ್ ಇಸ್ ಅ ಮಾಡರ್ನೈಸೇಷನ್ ಇಸ್ ಹ್ಯಾಪನಿಂಗ್. ಕರೆಕ್ಟ್? ಆಧುನಿಕತೆ ಜಾಸ್ತಿ ಆಗ್ತಾ ಬರ್ತದೆ. ಯಾವ್ದ್ರ ಮೂಲಕ? ಎಜುಕೇಶನ್ ಮೂಲಕ. ಎಷ್ಟು ಎಜುಕೇಶನ್ಗಳು ಡೀಪ್ ರೂಟೆಡ್ ಆಗ್ತಾ ಬರ್ತದೆ ಅಂದ್ರೆ, ಮಾಡರ್ನೈಸೇಷನ್ ಅಷ್ಟು ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ನಾವು ಮಾಡರ್ನೈಸ್ ಆಗ್ತಾ ಬರ್ತೀವಿ, ಈ ಕ್ಯಾಸ್ಟ್, ಐಡೆಂಟಿಟಿ, ರಿಲಿಜಿಯನ್ ಇವನ್ನೆಲ್ಲ ಬಿಟ್ಟು ಬೆಳೆದಿದ್ದೀವಿ. ಮೆಜಾರಿಟಿ ಈಗ ಇಲ್ಲಿ ಇಷ್ಟು ಜನ ಇದಿರಲ್ಲ, ಇಷ್ಟು ಜನದಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಆ ಕ್ಯಾಸ್ಟ್ ಐಡೆಂಟಿಟಿಯಿಂದ ತುಂಬಾ ದೂರ ಬಂದಿರ್ತಾರೆ. ಕರೆಕ್ಟಾ? ಸೊ ಕೆಲವೊಂದು ಸಣ್ಣ ಪುಟ್ಟ ಕಾನ್ಶಿಯಸ್ನೆಸ್ ಇರುತ್ತೆ ವೆನ್ ಯು ಆರ್ ಅಪ್ಲೈಯಿಂಗ್ ಫಾರ್ ದ ಎಕ್ಸಾಮು, ಅದು ಆ ರೀತಿ ಇರ್ಬೋದು ಅಷ್ಟೇ. ಬಿಟ್ರೆ ಯು ಹ್ಯಾವ್ ಮೂವ್ಡ್ ಫ್ರಮ್ ದಟ್ ಕ್ಯಾಸ್ಟ್ ಐಡೆಂಟಿಟಿ.
ಆ ಏಜ್ ಓಲ್ಡ್ ಪ್ರಾಕ್ಟೀಸ್ಗಳು ಏನೇನಿದ್ದೋ ಅವನ್ನೆಲ್ಲ ಬಿಟ್ಟು ಏನ್ ಮಾಡಿರ್ತೀರಿ, ಯು ಹ್ಯಾವ್ ಮೂವ್ಡ್ ಆಲ್ರೆಡಿ. ಯು ಡೋಂಟ್ ವರಿ ಅಬೌಟ್ ಎನಿ ಅದರ್ ಪರ್ಸನ್ಸ್ ಕ್ಯಾಸ್ಟ್. ಸಿ ಯು ಡೋಂಟ್ ವರಿ, ಯು ಡೋಂಟ್ ಆಸ್ಕ್ ಫಾರ್ ದ ಕ್ಯಾಸ್ಟ್ ಇಟ್ ಸೆಲ್ಫ್. ನೀವು ಕೇಳಲು, ನೀವು ಹೆಸರಲ್ಲೂ ಕೂಡ ಕ್ಯಾಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು, ಈ ಪರ್ಸನ್ ಕ್ಯಾಸ್ಟ್ ಯಾವುದು, ಈ ಪರ್ಸನ್ ಐಡೆಂಟಿಟಿ ಯಾವುದು. ಏನಕ್ಕೆ ಅಂದ್ರೆ ಯು ಹ್ಯಾವ್ ಬಿಕಮ್ ಮಾಡರ್ನ್ ಪೀಪಲ್ ಅಂತ. ಸೊ ಒಂದು ಆಧುನಿಕ ಮನುಷ್ಯ ಆಗ್ತಾ ಬಂದಷ್ಟು ಏನಾಗ್ತಾ ಬರ್ತೀರಿ, ನೀವು ನಿಮ್ಮ ಕೆಲಸ ಎಷ್ಟು, ನಿಮ್ಮ ಜೀವನ ಎಷ್ಟು ಅಷ್ಟೇ ನೋಡ್ಕೊಳ್ತಾ ಹೋಗ್ತೀರಿ. ಯಾವ ಕ್ಯಾಸ್ಟ್, ಯಾವ ಐಡೆಂಟಿಟಿ, you don't believe in that. Correct? There will be truly educated people, lot of educated people who does not believe in this caste identity. Imagine ivaru yaru Purnachandra Tejasvi, Kuvempu, they never identified themselves with a dominant caste. So namdi caste anta ಅವರು ಐಡೆಂಟಿಫೈ ಮಾಡ್ಕೊಂಡಿಲ್ಲ. ಸೊ ಈ ರೀತಿ ಹಲವಾರು ಜನ ಲೇಖಕರು, ಹಲವಾರು ಜನ ಎಜುಕೇಟೆಡ್ ಪೀಪಲ್, ಎಷ್ಟೋ ಇಂಡಸ್ಟ್ರಿಗಳು, ಸೊ ಅವರೆಲ್ಲ ಏನ್ ಮಾಡ್ತಾ ಬರ್ತಾರೆ, ಕ್ಯಾಸ್ಟ್ ನೋಡಿ ಕೆಲಸ ಕೊಡ್ತಾರ? ಇಲ್ಲ, ನನಗೆ ಕೆಲಸ ಮಾಡೋದು ಬೇಕಷ್ಟೇ. ಅದರ ಈ ಕ್ಯಾಸ್ಟ್ ಇರ್ಲಿ, ಆ ಕ್ಯಾಸ್ಟ್ ಇರ್ಲಿ, ಐ ಡೋಂಟ್ ಕೇರ್. ನೀವು ಪ್ರೈವೇಟ್ ಇದಕ್ಕೆ ಹೋದಾಗ ರೆಸ್ಯೂಮ್ ಕಳಿಸ್ತೀರಿ ಗೊತ್ತಾ, ಕ್ಯಾಸ್ಟ್ ಬರೀತೀರ ಅಲ್ಲಿ? ನೆವರ್. ಏನಕ್ಕೆ? ದಿಸ್ ಇಸ್ ಮಾಡರ್ನೈಸೇಷನ್. ಇನ್ ದ ಮಾಡರ್ನ್ ಇಂಡಸ್ಟ್ರಿ ಆರ್ IT ಇಂಡಸ್ಟ್ರಿ ಆರ್ ಎನಿ ಇಂಡಸ್ಟ್ರಿ, ವಿ ರಿಕ್ವೈರ್ ಮೆರಿಟ್. ನನಗೆ ಕೆಲಸ ಮಾಡೋನು ಬೇಕು. ಸೊ ಕರೆಕ್ಟಾಗಿ ಕೆಲಸ ಮಾಡೋನಾದ್ರೆ ಯಾವ ಕ್ಯಾಸ್ಟ್ ಆದ್ರೇನು, ಯಾವ ಐಡೆಂಟಿಟಿ ಆದ್ರೇನು? ಸೊ ದಿಸ್ ಇಸ್ ದ ಮೈಂಡ್ ಸೆಟ್. ನೆಕ್ಸ್ಟ್ ಅದಾದ್ಮೇಲೆ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ವೆಸ್ಟರ್ನೈಸೇಷನ್. ವೆಸ್ಟರ್ನೈಸೇಷನ್ ಅಂದ್ರೆ ಏನು? ಪಶ್ಚಿಮೀಕರಣ ಆಗ್ತಾ ಬರ್ತಿದೆ. ಅಂದ್ರೆ ನಾವು ವೆಸ್ಟರ್ನ್ ನೇಷನ್ಸ್ಗಳು, ಯುರೋಪಿಯನ್ ನೇಷನ್ಸ್ಗಳು, ಅಮೆರಿಕನ್ ನೇಷನ್ಸ್ಗಳು, ಅಲ್ಲಿ ಪದ್ಧತಿಗಳನ್ನ ಜಾಸ್ತಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ವೆಸ್ಟರ್ನ್ ಲಿವಿಂಗ್ ಸ್ಟೈಲ್ ಜಾಸ್ತಿ ಆಗ್ತಾ ಬರ್ತದೆ. ಸೊ ಮುಂಚೆ ಆದ್ರೆ ಒಬ್ಬ ಕ್ಯಾಸ್ಟ್ ಅವನು ಇದೇ ರೀತಿ ಬಟ್ಟೆ ಹಾಕ್ಬೇಕು ಅನ್ನೋ ರೂಲ್ಸ್ ಇತ್ತು. ಬಟ್ ಈಗಿಲ್ಲ, ಎಲ್ಲರೂ ಕೂಡ ನಾವೇನಾಗ್ತಾ ಬರ್ತೀವಿ, ಶರ್ಟು, ಜೀನ್ಸ್. ಸೊ ವಿ ಆರ್ ವೇರಿಂಗ್ ದಟ್. ದಟ್ ಮೀನ್ಸ್ ದ ಡ್ರೆಸ್ ಸ್ಟೈಲ್ ಅಲ್ಲಿ ನಮ್ದು ಇದಿಲ್ಲ. ಅಂಡ್ ವಿ ಆರ್ ಆಲ್ ಈಟಿಂಗ್ ನಾನ್ ವೆಜ್ ಅಂಡ್ ಆಲ್ ದಿಸ್ ಇದು ಫುಡ್ ಹ್ಯಾಬಿಟ್ಸ್ಗಳು, KFC, ಮೆಕ್ಡೊನಾಲ್ಡ್ಸ್. ಸೊ ಇಲ್ಲೆಲ್ಲ ಸೇಮ್. ಸೊ ದೇರ್ ಇಸ್ ನೋ ಐಡೆಂಟಿಟಿ. ಆ ಐಡೆಂಟಿಟಿ ಏನಾಗ್ತಾ ಬರ್ತದೆ, ಎರೋಡ್ ಆಗ್ತಾ ಬರ್ತದೆ. ನೆಕ್ಸ್ಟ್ ಅರ್ಬನೈಸೇಷನ್ಗಳು. ನೀವು ಅರ್ಬನ್ ಏರಿಯಾಗಳಲ್ಲಿ ನೋಡಿ, ದಟ್ ಕ್ಯಾಸ್ಟ್ ಅನ್ನುವಂಥ ಕಾನ್ಶಿಯಸ್ನೆಸ್ ಸಾಧ್ಯ ಆದಷ್ಟು ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಇನ್ ಅರ್ಬನ್ ಏರಿಯಾಸ್, ರೂರಲ್ ಏರಿಯಾಗಳಲ್ಲಿ ಇನ್ನೂ ಇದೆ, ಬಟ್ ಅಲ್ಲೂ ಕೂಡ ಕಡಿಮೆ ಆಗ್ತಾ ಬರ್ತಿದೆ. ಬಟ್ ಅನ್ಟಚಬಿಲಿಟಿ ಲೆವೆಲ್ಗಂತೂ ಇಲ್ಲ. ಬಟ್ ಇನ್ ಅರ್ಬನ್ ಏರಿಯಾಸ್ ವಿ ಹ್ಯಾವ್ ಎರೋಡೆಡ್. ಅಂದ್ರೆ ಸ್ಲೋಲಿ ವಿ ಆರ್ ಎರೋಡಿಂಗ್ ದಟ್ ಕ್ಯಾಸ್ಟ್ ಐಡೆಂಟಿಟಿಯನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದೀವಿ. ಕರೆಕ್ಟಾ? ನೆಕ್ಸ್ಟ್ ಅದಾದ್ಮೇಲೆ ಮೇಜರ್ ಎಜುಕೇಶನಲ್ ರಿಫಾರ್ಮ್ಸ್ಗಳಾಗ್ತದೆ. ಮೇಜರ್ ಪೋಸ್ಟ್ಗಳನ್ನು ನಾವು ಇವ್ರು ಕೊಟ್ಟಿದ್ದೀವಿ ಡಾಮಿನೆಂಟ್ ಕ್ಯಾಸ್ಟ್, ಲೋವರ್ ಕ್ಯಾಸ್ಟ್ ಕಮ್ಯುನಿಟಿಗೆ. ಫಾರ್ ಎಕ್ಸಾಂಪಲ್ ರಾಮನಾಥ್ ಕೋವಿಂದ್, ಸೊ ದ್ರೌಪದಿ ಮುರ್ಮು, ಸೊ ದೇ ಆರ್ ಬಿಕಮ್ ಪ್ರೆಸಿಡೆಂಟ್. ಕರೆಕ್ಟಾ? ಸೊ ಒಂದು ಡಾಮಿನೆಂಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳನ್ನು ಕೂಡ ಇಟ್ ಹ್ಯಾಸ್ ಬಿಕಮ್, ದ ಲೋವರ್ ಕ್ಯಾಸ್ಟ್ ಆಲ್ಸೋ ಬಿಕಮ್ ದ ಮೇಜರ್ ಡಾಮಿನೆಂಟ್ ಪೋಸ್ಟ್ಗಳು. ಮೇಜರ್ ಮಿನಿಸ್ಟರ್ಗಳು, ಫಾರ್ ಎಕ್ಸಾಂಪಲ್ ಹೋಮ್ ಮಿನಿಸ್ಟರ್ ಇನ್ ಕರ್ನಾಟಕ, ಲೀಡರ್ ಆಫ್ ಅಪೋಸಿಷನ್, ಸೊ ಕಮಿಂಗ್ ಫ್ರಮ್ ದ ಲೋವರ್ ಕ್ಯಾಸ್ಟ್ ಕಮ್ಯುನಿಟಿ. ಸೊ ಈ ರೀತಿ ಪೊಸಿಷನ್ಸ್ಗಳನ್ನು ಯು ಕೆನಾಟ್ ಇಮ್ಯಾಜಿನ್ ಬಿಫೋರ್ ಇಂಡಿಪೆಂಡೆನ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗ್ತಿತ್ತಾ? ನೆವರ್. So we have moved from that caste identity to there is something called secularization of caste that is happening. Secularization of ಇದು ಕೂಡ ಏನ್ ಮಾಡ್ತಾ ಬರ್ತದೆ, ಕ್ಯಾಸ್ಟ್ ಅನ್ನು ಸ್ವಲ್ಪ ಎರಡು ಮಾಡ್ತದೆ, ಕ್ಯಾಸ್ಟ್ ಅನ್ನು ಸ್ವಲ್ಪ ಇನ್ನು ಉಳಿಸ್ತಾನೆ ಇದೆ. ಇದನ್ನ ಎರಡು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು ನಾವು. ಓಕೆ, ಸೊ ದಟ್ಸ್ ವೈ ವಿಲ್ ಡಿಸ್ಕಸ್ ಅಟ್ ಲಾಸ್ಟ್ ಪಾಯಿಂಟ್ ಅಲ್ಲಿ. ಸೊ ಇಷ್ಟು ಮೇಜರ್ ಚೇಂಜಸ್ಗಳು ನಮ್ಗೆ ಏನ್ ಮಾಡ್ತಾ ಬರ್ತದೆ, ಕ್ಯಾಸ್ಟ್ ಅನ್ನೋಂಥ ಕಾನ್ಸೆಪ್ಟ್ ಅನ್ನ ಕಡಿಮೆ ಮಾಡ್ತಾ ಬರ್ತಿದೆ. ಅಂಡ್ ದೇರ್ ಇಸ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವ್ರ ಮನೆ ಒಂದು ಭಾಷಣದಲ್ಲಿ ಹೇಳಿದ್ರು ಗೊತ್ತಾ, IAS IPS ಹಾಕಿದ್ರೆ ಯಾವ ಕ್ಯಾಸ್ಟ್ ನೋಡಲ್ಲ, ಎಲ್ಲ ಕ್ಯಾಸ್ಟ್ ಅವ್ರು ಹೆಣ್ಣು ಕೊಡ್ತಾರೆ ಅಂತ. ದಟ್ ಇಸ್ ಟ್ರೂ ಆಕ್ಚುಲಿ. ಕರೆಕ್ಟ್ ತಾನೆ? ಸೊ ಇಫ್ ಯು ಎಕನಾಮಿಕಲಿ ಇಂಪ್ರೂವ್, ಸೋಷಿಯಲಿ ಇಂಪ್ರೂವ್, ಏನಾಗ್ತಾ ಬರುತ್ತೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಅಂಡ್ ಅಂಬೇಡ್ಕರ್ ಸೆಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಸ್ ದ ರಿಯಲ್ ರೆಮಿಡಿ ಅಂತ. ಓನ್ಲಿ ದ ಯೂನಿಯನ್ ಆಫ್ ಬ್ಲಡ್ ಅಂಡ್ ಕಿನ್ ದಟ್ ವಿಲ್ ಸಾಲ್ವ್ ದ ಕ್ಯಾಸ್ಟ್ ಸಿಸ್ಟಮ್ ಅಂತ. ಸೊ ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಅಂತ. ಅಂಬೇಡ್ಕರ್ ಏನ್ ರೆಮಿಡಿ ಕೊಡ್ತಾರೆ ಅನಿಲೇಷನ್ ಆಫ್ ಕ್ಯಾಸ್ಟ್ ಬುಕ್ ಅಲ್ಲಿ ಅಂದ್ರೆ ಇಟ್ ಇಸ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಅದಕ್ಕೆ ಎಷ್ಟೋ ಗವರ್ಮೆಂಟ್ಗಳು ಏನ್ ಮಾಡ್ತವೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡುತ್ತೆ. ಕರ್ನಾಟಕ ಇಸ್ ದ ಹೈಯೆಸ್ಟ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲಿ. ದಟ್ ಪರ್ಟಿಕ್ಯುಲರ್ಲಿ ಮೈಸೂರು ಇಸ್ ಮಚ್ ಹೈಯರ್ ವೆನ್ ಇಟ್ ಕಮ್ಸ್ ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಸೊ ಅಷ್ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳಿಗೆ ಸಪೋರ್ಟ್ ಸಿಗ್ತಾ ಬರ್ತದೆ ಕರ್ನಾಟಕ ಗವರ್ಮೆಂಟ್ ಇಂದ. ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಸ್ ದ ರಿಯಲ್ ರೆಮಿಡಿ ಅಂತ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಆಗ್ತಾ ಹೋದಷ್ಟು ಏನಾಗ್ತಾ ಬರುತ್ತೆ, ಸೊ ದ ಪ್ರಾಬ್ಲಮ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಐ ಸೆಡ್ ಆಲ್ಮೋಸ್ಟ್ 12% ಆಫ್ ದ ಮ್ಯಾರೇಜಸ್ ದಟ್ ಇನ್ ಇಂಡಿಯಾ ಆಗ್ತಾ ಇರುವಂಥದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್. ಇವೆಲ್ಲ ಏನು ತೋರಿಸ್ತಾ ಬರುತ್ತೆ, ಕ್ಯಾಸ್ಟ್ ಸಿಸ್ಟಮ್ ಅನ್ನೋಂಥದ್ದು ಸ್ಲೋಲಿ ಎರೋಡಿಂಗ್ ಇನ್ ಇಂಡಿಯಾ ಅಂತ ತೋರಿಸ್ತಾ ಬರುತ್ತೆ. ಅಂಡರ್ಸ್ಟುಡ್? ಬಟ್ ಕ್ಯಾಸ್ಟ್ ಸಿಸ್ಟಮ್ ಕಂಪ್ಲೀಟ್ಲಿ ಎರೋಡ್ ಆಗಿದೆಯಾ? ನೆವರ್, ನಾಟ್ ಅಟ್ ಆಲ್ ಪಾಸಿಬಲ್. ಏನಕ್ಕೆ? ನಾ ಹೇಳಿದ್ನಲ್ಲ, ಹಳೆಯ ಸ್ಪರ್ಶತೆ ಬಾಯ್, ಹೊಸ ಸ್ಪರ್ಶತೆ ಹಾಯ್ ಅಂತ. ಅಂಡರ್ಸ್ಟುಡ್? ಏನಾಗ್ತಾ ಬರುತ್ತೆ, ಸೊ ಪ್ರೆಸೆಂಟ್ಲಿ ದ ಕ್ಯಾಸ್ಟ್ ಸಿಸ್ಟಮ್ ಈಸ್, ಇನ್ನೊಂದು ಈಗ ಹೇಳಿಲ್ಲ ನಾನು, ಅನದರ್ ಒನ್ ಇಸ್ ಕ್ಲಾಸ್ ಸ್ಟ್ರಗಲ್. ಅಂದ್ರೆ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಏನಿತ್ತು ಅದೀಗ ಏನಾಗ್ತಾ ಬರ್ತದೆ, ಕ್ಲಾಸ್ ಡಿಸ್ಕ್ರಿಮಿನೇಷನ್ ಆಗಿ ಚೇಂಜ್ ಆಗ್ತಾ ಬರ್ತದೆ. ಕ್ಲಾಸ್ ಅಂದ್ರೆ ಏನು? ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ರಿಚ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್. ಅಂದ್ರೆ ಎಕನಾಮಿಕ್ ಸ್ಟೇಟಸ್ ಮೇಲೆ ಡಿಸ್ಕ್ರಿಮಿನೇಷನ್ ನಡೀತಿದೆ ಹೊರತು ಸೋಷಿಯಲ್ ಸ್ಟೇಟಸ್ ಮೇಲೆ ಡಿಸ್ಕ್ರಿಮಿನೇಷನ್ ತುಂಬಾ ಕಡಿಮೆ ಆಗಿದೆ ಅಂತ. ಶ್ರೀಮಂತ ಬಡವ ಅನ್ನೋದ್ರ ಮೇಲೆ ಏನಾಗ್ತಾ ಬರ್ತದೆ, ಡಿಸ್ಕ್ರಿಮಿನೇಷನ್ ಜಾಸ್ತಿ ಆಗ್ತಾ ಬರ್ತದೆ. ಕ್ಯಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಕಡಿಮೆ ಆಗ್ತಾ ಬರ್ತದೆ ಅನ್ನುವಂಥದ್ದು. ಇಟ್ ಈಸ್ ಅ ಕ್ಲಾಸ್ ಸ್ಟ್ರಗಲ್. ವಾಟ್ ವಾಸ್
ಸೆಡ್ ಬೈ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಹೇಳುವಂಥದ್ದು ಇಡೀ ಪ್ರಪಂಚದಲ್ಲಿ ಇರುವಂಥದ್ದು ಎರಡೇ ಕ್ಲಾಸ್. ಒನ್ ಇಸ್ ಬೋರ್ಜ್ವಾ, ಅನದರ್ ಒನ್ ಇಸ್ ಪ್ರೊಲಿಟೇರಿಯೇಟ್. ಬೋರ್ಜ್ವಾ ಅಂದರೆ ದೇ ಆರ್ ದ ರಿಚ್ ಕ್ಲಾಸ್, ಕ್ಯಾಪಿಟಲಿಸ್ಟ್. ಪ್ರೊಲಿಟೇರಿಯೇಟ್ ಅಂದರೆ ಪುವರ್ ಕ್ಲಾಸ್, ವರ್ಕರ್ಸ್, ಲೇಬರ್ಸ್, ಇವ್ರು ಹೇಳುವಂಥದ್ದು. ಸೊ ದ ಬೋರ್ಜ್ವಾಸ್ ಏನಿದ್ದಾರೆ ದೇ ಆರ್ ಬಿಕಮಿಂಗ್ ರಿಚರ್ ಆ್ಯಂಡ್ ರಿಚರ್. ಏನಕ್ಕೆ? ನೀವೆಲ್ಲ ವರ್ಕ್ ಮಾಡ್ತೀರಿ, ರಿಚ್ ಆಗಂಥದ್ದು ಯಾರು? ಕ್ಯಾಪಿಟಲಿಸ್ಟ್. ಸಾಯಂಥದ್ದು ಯಾರು? ನರಳಂಥದ್ದು ಯಾರು? ರೋಗ ಬರೋಂಥದ್ದು ಯಾರಿಗೆ? ವರ್ಕರ್ಸ್ಗೆ. ಸೊ ನೀವು ಇಡೀ ದಿನ ಪೂರ್ತಿ ಎಲ್ಲ ದುಡಿದ್ರೆ ಏನಕ್ಕೋಸ್ಕರ ದುಡಿತೀರಿ? ಅವತ್ತಿನ ಊಟಕ್ಕೆ. ನಾಳೆ ದುಡಿಯುವಂಥದ್ದು ನಾಳೆ ಊಟಕ್ಕೆ, ಅಷ್ಟೇ ತಾನೆ? ಸೊ ದಿಸ್ ಇಸ್ ವಾಟ್ ಕಾರ್ಲ್ ಮಾರ್ಕ್ಸ್ ಇಸ್. ಇದು ಸಾಲ್ವ್ ಆಗ್ಬೇಕಂದ್ರೆ ಏನು ಮಾಡಬೇಕು? ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್. ಇಡೀ ಪ್ರಪಂಚದಲ್ಲಿ ಯಾರ್ಯಾರು ವರ್ಕರ್ಸ್ ಇದ್ದೀರಿ ಅವರೆಲ್ಲ ಯುನೈಟ್ ಆಗಿ ಏನು ಮಾಡಬೇಕು? ಆ ಬೋರ್ಜ್ವಾಯ್ಸ್ ಅನ್ನ ನೀವು ಡೆಸ್ಟ್ರಾಯ್ ಮಾಡಬೇಕು. ಡಿಕ್ಟೇಟರ್ಶಿಪ್ ಆಫ್ ದಿ ಪ್ರಾಲಿಟೇರಿಯೇಟ್ ಅಂತ ಹೇಳ್ತಾರೆ. ಡಿಕ್ಟೇಟರ್ಶಿಪ್, ನಿಮ್ಮ ಸರ್ವಾಧಿಕಾರ ಬರಬೇಕು, ವರ್ಕರ್ಸ್ ಸರ್ವಾಧಿಕಾರ ಬರಬೇಕು. ಇದನ್ನ ವೈಲೆಂಟ್ ಆಗಿ ಮಾಡ್ತೀರಾ ಮಾಡಿ ಅಂತ, ಹಿಂಸಾತ್ಮಕವಾದರೂ ಮಾಡಿ ಅಂತ. ಇಲ್ಲ ಅಂದ್ರೆ ಇಷ್ಟು ರಿಮೆಂಬರ್ ಮಾಡ್ಕೊಳ್ಳಲ್ಲ ಇದನ್ನೆಲ್ಲ ಅಂತ. ಇದನ್ನೇ ಇನ್ಫ್ಲೂಯೆನ್ಸ್ ಆಗಿ ತಗೊಂಡು ಮಾಡಿದಂಥದ್ದು 1917 ರಷ್ಯನ್ ರೆವಲ್ಯೂಷನ್. 1917 ಅಕ್ಟೋಬರ್ ರೆವಲ್ಯೂಷನ್ ಆಗುತ್ತೆ. ದಟ್ ಈಸ್ ರಷ್ಯನ್ ರೆವಲ್ಯೂಷನ್ ಇನ್ಫ್ಲೂಯೆನ್ಸ್ಡ್ ಬೈ ಕಾರ್ಲ್ ಮಾರ್ಕ್ಸ್. ಓಕೆ, ಸೊ ಲೆನಿನ್ ಮಾಡಿದಂಥದ್ದು. ಸೊ ಇದು ರಾಂಗ್. ಇಂಡಿಯನ್ ಸೊಸೈಟಿಗೆ ಇದು ಅಪ್ಲೈ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದ್ರೆ ಇಂಡಿಯನ್ ಸೊಸೈಟಿಯಲ್ಲಿ ಎರಡು ಕ್ಲಾಸ್ ಇಲ್ಲ, ಒಂದು ಅಪರ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್, ಈ ರೀತಿ ಇಲ್ಲ. ಬೋರ್ಜ್ವಾಯ್ಸ್, ಪ್ರೊಲಿಟೇರಿಯೇಟ್. ಇನ್ನು ಇಂಡಿಯನ್ ಕ್ಲಾಸ್ ಇರುವಂಥದ್ದು ಕ್ಯಾಸ್ಟ್ ಸಿಸ್ಟಮ್. ಇಟ್ ಇಸ್ ಹೈಲಿ ಹೈರಾರ್ಕಿಯಲ್ ಇನ್ ನೇಚರ್. ನೀನು ಒಂದು ಸಣ್ಣ ಡಾಮಿನೆಂಟ್ ಕ್ಯಾಸ್ಟ್, ಸಣ್ಣ ಲೋವರ್ ಕ್ಯಾಸ್ಟ್ ತಗೊಂಡ್ರು ಕೂಡ ಅಲ್ಲೊಂದು 150 ಹೈರಾರ್ಕಿ ಇರುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಇಂಡಿಯನ್ ಸೊಸೈಟಿ. ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಕೆನಾಟ್ ಬಿ ಡೈರೆಕ್ಟ್ಲಿ ಅಪ್ಲೈ ಟು ಇಂಡಿಯಾ. ಕಾರ್ಲ್ ಮಾರ್ಕ್ಸ್ ಐಡಿಯಾಗಳನ್ನ ಡೈರೆಕ್ಟ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಲಾಟ್ ಆಫ್ ಕಾರ್ಲ್ ಮಾರ್ಕ್ಸ್ ಫಾಲೋವರ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಇವನ್ ಅಟ್ ದ ಟೈಮ್ ಆಫ್ ದ ಇಂಡಿಪೆಂಡೆನ್ಸ್, ಸುಭಾಷ್ ಚಂದ್ರ ಬೋಸ್, ಪಂಡಿತ್ ನೆಹರು, ರಾಮನೋರ್ ಲೋಹಿಯಾ, ಆಚಾರ್ಯ ನರೇಂದ್ರ ದೇವ್ and Jayaprakash Narayan, they are the followers of Karl Marx. They are the followers of Russian Revolution. Even Bhagat Singh, he studied Karl Marx, Das Kapital. Mahatma Gandhi studied Das Kapital, Karl Marx book. ಸೊ ಇವರೆಲ್ಲ ಇನ್ಫ್ಲೂಯೆನ್ಸ್ ಆಗಿದ್ದು ಕಾರ್ಲ್ ಮಾರ್ಕ್ಸ್ ಇಂದ ಒಂದು ಕಾಲದಲ್ಲಿ. ಯಾಕಂದ್ರೆ ಕಾರ್ಲ್ ಮಾರ್ಕ್ಸ್ ಐಡಿಯಾಸ್ಗಳು ಅಷ್ಟು ಸುಪ್ರೀಂ ಆಗಿತ್ತು, ಅಷ್ಟು ಸುಪ್ರೀಂ. ಬಟ್ ಡೈರೆಕ್ಟ್ಲಿ ಅಪ್ಲೈ ಆಗಲ್ಲ ಅಷ್ಟೇ, ಅದನ್ನ ಚೇಂಜ್ ಮಾಡ್ತಾ ಬರ್ತಾರೆ. ದಿಟ್ ಇಸ್ ಒನ್ ವ್ಯೂ. ಸೆಕೆಂಡ್ ವ್ಯೂ ಇಸ್ ಗಾಂಧಿಯನ್ ವ್ಯೂ. ಗಾಂಧಿಯನ್ ವ್ಯೂ ಅಂದ್ರೆ ಏನಂತ ಹೇಳಿದೆ ನಾನು? ರಿಫಾರ್ಮ್ ವಿತಿನ್. ಅಂದ್ರೆ ನಮ್ಮಲ್ಲೇ ನಾವು ಏನ್ ಮಾಡ್ತಾ ಬರ್ಬೇಕು? ಸುಧಾರಣೆ ಮಾಡ್ಕೊಳ್ತಾ ಬರ್ಬೇಕು, ಡಿವಿಷನ್ ಮಾಡೋ ಬದಲು ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾ ಬರ್ತಾರೆ? ಕಮ್ಯುನಲ್ ಎಲೆಕ್ಟರೇಟ್ ಅನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ, ರಾಮ್ಸೆ ಮೆಕ್ಡೊನಾಲ್ಡ್ ವಾಸ್ ದ ಪ್ರೈಮ್ ಮಿನಿಸ್ಟರ್. ಆತ ಏನ್ ಮಾಡ್ತಾ ಬರ್ತಾನೆ? ದಲಿತ್ ಕಮ್ಯುನಿಟಿಗೂ ಕೂಡ ನಾವೇನ್ ಮಾಡ್ತಾ ಬರ್ತಾ ಇದೀವಿ? ಸಪರೇಟ್ ಎಲೆಕ್ಟರೇಟ್ ಕೊಟ್ಬಿಡ್ತೀವಿ. ಅವರೇ ನಿಂತ್ಕೋಬೇಕು ಎಲೆಕ್ಷನ್ಗೆ, ಅವರೇ ಓಟ್ ಹಾಕ್ಬೇಕು, ಅವರೇ ಗೆಲ್ಕೊಳ್ಳಿ, ಇಷ್ಟೇ. ಅದನ್ನ ಕಂಪ್ಲೀಟ್ಲಿ ಅಪೋಸ್ ಮಾಡಿದಂಥವ್ರು ಗಾಂಧಿ. ಏನಕ್ಕೆ ಅಂದ್ರೆ ಯು ಆರ್ ಡಿವೈಡಿಂಗ್ ದ ಹಿಂದೂ ಸಿಸ್ಟಮ್ ಇಟ್ ಸೆಲ್ಫ್, ಹಿಂದೂ ರಿಲಿಜಿಯನ್ ಇಟ್ ಸೆಲ್ಫ್. ಯು ಕೆನಾಟ್ ಡಿವೈಡ್ ಇಟ್. ಆಲ್ರೆಡಿ ಮುಸ್ಲಿಮನ್ನ ಡಿವೈಡ್ ಮಾಡಿ ಪಾಕಿಸ್ತಾನ ಕೊಟ್ಬಿಟ್ರೆ, ಸೊ ಯು ಕೆನಾಟ್ ಡಿವೈಡ್ ಇದನ್ನ ಕ್ಯಾಸ್ಟ್ ವಿತ್ ಇನ್ ದ ಹಿಂದೂ ರಿಲಿಜನ್ ಇಟ್ ಸೆಲ್ಫ್ ಅಂತ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ಪೂನಾ ಪ್ಯಾಕ್ಟ್ ಟೈಮಲ್ಲಿ ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ಅಂಬೇಡ್ಕರ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬರುತ್ತೆ. ಪೂನಾ ಪ್ಯಾಕ್ಟ್ ಆಗುತ್ತೆ, ಪೂನಾ ಒಪ್ಪಂದ ಆಗುತ್ತೆ, ಸಪರೇಟ್ ಎಲೆಕ್ಟರೇಟ್ ತೆಗೆದಾಕ್ತಾರೆ, ರಿಸರ್ವೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ರಿಸರ್ವೇಷನ್ ಸ್ಟಾರ್ಟೆಡ್ ಇನ್ 1932. ಸೊ ಇಟ್ ವಾಸ್ ಡ್ಯೂರಿಂಗ್ ಪೂನಾ ಪ್ಯಾಕ್ಟ್. ಅಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ರಿಸರ್ವೇಷನ್ ಐಡಿಯಾ. ಸೊ ದ ಕಾನ್ಸೆಪ್ಟ್ ಅಂಡರ್ಸ್ಟುಡ್. ಸೊ ಇದು ನೆಕ್ಸ್ಟ್ ಅದಾದ್ಮೇಲೆ ಅಂಬೇಡ್ಕರ್ ವ್ಯೂ. ಅಂಬೇಡ್ಕರ್ ವ್ಯೂ ನಾನು ಏನಂತ ಹೇಳಿದೆ? ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಅಪ್ಲಿಫ್ಟ್ಮೆಂಟ್. ಯಾವಾಗ ನೀನು ಪೊಲಿಟಿಕಲಿ ಸ್ಟ್ರಾಂಗ್ ಆಗ್ತೀಯಾ, ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತೀಯಾ, ಸೊಸೈಟಿ ಸೋಷಿಯಲ್ ಸ್ಟೇಟಸ್ ತಾನಾಗೆ ಬರುತ್ತೆ. ಅಂಡರ್ಸ್ಟುಡ್. ನೆಕ್ಸ್ಟ್ ಅದಾದ್ಮೇಲೆ ದೇರ್ ಇಸ್ ಲೋಹಿಯಾ. ಲೋಹಿಯಾವಾದ. ಲೋಹಿಯಾ ಇಸ್ ರಾಮನೋರ್ ಲೋಹಿಯಾ. ರಾಮನೋರ್ ಲೋಹಿಯಾ ಇಸ್ ಅ ಹೈಲಿ ಗುಡ್ ಸೋಷಿಯಲಿಸ್ಟ್. ಹಿ ಇಸ್ ದ ಓನ್ಲಿ ಪರ್ಸನ್ ಹೂ ಹ್ಯಾಸ್ ದ ಔರ ಆ್ಯಂಡ್ ಅಡಾಸಿಟಿ ಟು ಕ್ರಿಟಿಸೈಸ್ ಪಂಡಿತ್ ನೆಹರು. ಪಂಡಿತ್ ನೆಹರು ಇದು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವ್ರನ್ನ ಕ್ರಿಟಿಸೈಸ್ ಮಾಡಲಿಕ್ಕೆ ಯಾರು ಭಯಪಡ್ತಿದ್ರು. ಯಾರಾದ್ರೂ ಒಬ್ರು ಕ್ರಿಟಿಸೈಸ್ ಮಾಡ್ತಿದ್ರು ಅಂದ್ರೆ ದಟ್ ಇಸ್ ರಾಮನೋರ್ ಲೋಹಿಯಾ. ಓಪನ್ಲಿ ಹಿ ವಾಸ್ ಅ ಸೋಷಿಯಲಿಸ್ಟ್, ಗ್ರೇಟ್ ಸೋಷಿಯಲಿಸ್ಟ್. ನಮ್ಮಲ್ಲಿ ಯಾರ್ಯಾರು ರೆಬಲ್ ರೈಟರ್ಸ್ ಅಂತ ಇದ್ದಾರೆ, ಯು ಕ್ಯಾನ್ ಸಿ ಎನಿ ರೆಬಲ್ ಅಂದ್ರೆ ಬಂಡಾಯ ಬರಹಗಾರರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲ ಲೋಹಿಯಾಯಿಂದ ಇನ್ಫ್ಲೂಯೆನ್ಸ್ ಆದಂಥವ್ರು. ಯು ಟೇಕ್ ತೇಜಸ್ವಿ ಅವ್ರದ್ದು ಹೊಸ ವಿಚಾರಗಳು ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ನೀವು ಓದ್ತಾ ಬಂದ್ರೆ ಹಿ ವಾಸ್ ಲೈಕ್ ವೆರಿ ರೆಬಲಿಯಸ್. ಸಿಕ್ಕಾಪಟ್ಟೆ ಬೈತಾರೆ ಅವರು. ಸೊ ಹಿ ವಾಸ್ ಹೈಲಿ ಫ್ರಸ್ಟ್ರೇಟೆಡ್ ಆಗಿ ಬರೆಯುವಂಥದ್ದು. ಆ್ಯಂಡ್ ಇಫ್ ಯು ಸಿ ಅನಂತಮೂರ್ತಿ ಅವ್ರದ್ದು ರುಜುವಾತು ಅಂತ ಒಂದು ಬುಕ್ ಇದೆ, ಆರ್ಟಿಕಲ್ಗಳು ಬರೆದಿರೋಂಥದ್ದು ನ್ಯೂಸ್ ಪೇಪರ್ಗಳಿಗೆ. ಅದರಲ್ಲೂ ಕೂಡ ಹೀಸ್ ಹೈಲಿ ರೆಬಲಿಯಸ್. ಆ್ಯಂಡ್ ಲಂಕೇಶ್ ಪತ್ರಿಕೆ, ಹಿ ನೆವರ್ ವರಿಡ್ ಅಬೌಟ್ ಎನಿ ಪೊಲಿಟಿಕಲ್ ಪಾರ್ಟಿ, ಎನಿ ಇದು ಕ್ಯಾಸ್ಟ್. ಹಿ ಆಲ್ವೇಸ್ ಕ್ರಿಟಿಸೈಸ್ಡ್. ಇವ್ರಿಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿರೋಂಥದ್ದು ರಾಮನೋರ್ ಲೋಹಿಯಾ. ಅವ್ರನ್ನೆಲ್ಲ ನಾವು ಲೋಹಿಯಾವಾದಿಗಳು ಅಂತ ಕರಿತೀವಿ. ದೇವನೂರು ಮಹಾದೇವ, ಶ್ರೀ ಕೃಷ್ಣ ಆಲ್ನಳ್ಳಿ ಗೊತ್ತಾ? ಪರಸಂಗದ ಗೆಂಡತಿಮ್ಮ ಅಂತ ಮೂವಿ ನೋಡಿದ್ದೀರಾ? ಪರಸಂಗದ ಗೆಂಡತಿಮ್ಮ ನೋಡಿಲ್ವಾ? ಕನ್ನಡ ಲಿಟ್ರೇಚರ್ ಬರುತ್ತೆ ಕೃಷ್ಣ ಆಲ್ನಳ್ಳಿ. ಸೊ ಅವ್ರ ನವ್ಯ ಮತ್ತೆ ಬಂಡಾಯ ಸಾಹಿತ್ಯದಲ್ಲಿ ಬರ್ತಾರೆ. ಈ ಬಂಡಾಯ ಸಾಹಿತ್ಯದಲ್ಲಿ ಬರೋಂಥವ್ರೆಲ್ಲ ಯಾರು? ಲೋಹಿಯಾ ಫಾಲೋವರ್ಸ್. ಅಂಡರ್ಸ್ಟುಡ್. ಲೋಹಿಯಾ ಇಸ್ ಸಚ್ ಇದು. ಅವರು ಏನಂತ ಹೇಳ್ತಾ ಬರ್ತಾರೆ ಅಂದ್ರೆ
ಎಕನಾಮಿಗಿಂತ ಹೆಚ್ಚಾಗಿ ಸೋಷಿಯಲ್ ರಿಫಾರ್ಮ್ಸ್ಗಳು ಜಾಸ್ತಿ ಆಗ್ಬೇಕು. ಒಂದ್ ರೀತಿ ಗಾಂಧಿ ರೀತಿನೇ ಈ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದನ್ನೇ ನಾವು ಸಂಪೂರ್ಣವಾಗಿ ನಾಶ ಮಾಡಬೇಕು, ಅಲ್ಲಿವರೆಗೂ ನಮ್ಮ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜಾತಿ ವಿನಾಶ ಆಗೋವರೆಗೂ ಕೂಡ ನಮ್ಮ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಲೋಹಿಯಾ ಹೇಳ್ತಾರೆ. ಬಟ್ ಜಾತಿ ವಿನಾಶ ಅನ್ನುವಂಥದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದೇರ್ ವರ್ ಮಲ್ಟಿಪಲ್ ಐಡಿಯಾಸ್. ಒನ್ ಈಸ್ ಸೆಕ್ಯುಲರೈಸೇಷನ್ ಆಫ್ ಕ್ಯಾಸ್ಟ್. ಇಫ್ ಯು ಸಿ ಸೆಕ್ಯುಲರೈಸೇಷನ್ ಆಫ್ ಕ್ಯಾಸ್ಟ್, ವಾಟ್ ಈಸ್ ಸೆಕ್ಯುಲರೈಸೇಷನ್ ಆಫ್ ಕ್ಯಾಸ್ಟ್ ಅಂದ್ರೆ ಯೂಸಿಂಗ್ ಕ್ಯಾಸ್ಟ್ ಫಾರ್ ದ ಪೊಲಿಟಿಕಲ್, ಸೋಷಿಯಲ್ ಅಂಡ್ ಎಕನಾಮಿಕ್ ಗೇನ್. ನನಗೆ ಸಮಾಜದಲ್ಲಿ ಏನಾದರೂ ಒಂದು ಸ್ಥಾನಮಾನ ಬೇಕು ಅಂದ್ರೆ, ಪೊಲಿಟಿಕಲಿ ಏನಾದರೂ ಸ್ಥಾನಮಾನ ಬೇಕು ಅಂದ್ರೆ, ಎಕನಾಮಿಕಲಿ ಏನಾದರೂ ಒಂದು ಸ್ಥಾನಮಾನ ಬೇಕು ಅಂದ್ರೆ ಕ್ಯಾಸ್ಟ್ ಅನ್ನು ನಾನು ಯೂಸ್ ಮಾಡ್ಕೊಳ್ತಾರೆ. ಮೋರ್ ಆಫ್ ಪೊಲಿಟಿಕಲ್ ನೇಚರ್ ಇದು. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಕ್ಯಾಸ್ಟ್ಗಳು ಏನ್ ಮಾಡ್ತಾ ಬಂದ್ರು, ಅವ್ರದೇ ಆದಂತ ಒಂದು ಗುಂಪು ಕಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು, ಒಂದು ಪ್ರೆಷರ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಬಂದ್ರು. ಅವ್ರು ಏನ್ ಮಾಡ್ತಾ ಬರ್ತಾರೆ, ಹೋಗಿ ಆ ಲೀಡರ್ ಅನ್ನ ಫೋರ್ಸ್ ಮಾಡ್ತಾರೆ. ಇಫ್ ಯು ಸಿ ಇನ್ INC, ದಟ್ ಇಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ ಪ್ರೆಸೆಂಟ್ ಕಾಂಗ್ರೆಸ್ ಇನ್ ಕರ್ನಾಟಕವನ್ನೇ ತಗೊಳ್ಳಿ, ದರ್ ವಿಲ್ ಬಿ ಒನ್ ಲೀಡರ್ ಹೂ ರೆಪ್ರೆಸೆಂಟ್ಸ್ ಒನ್ ಕ್ಯಾಸ್ಟ್. ಕೃಷ್ಣ ಬೈರೇಗೌಡ, he represents one caste. MB Patil, he represents one caste. Priyank Kharge represents one caste. Santosh Lad represents one caste. Correcta? Jamir Ahmad Khan, he represents one caste. Chalrai Swami, he represents one caste. DK Shiv-Kumar represents one caste. Parmeshwar represents one caste. And Siddaramaiah ji represents one caste. ಇಷ್ಟು ಜನ ಇದ್ದಾರೆ. ಇವರೆಲ್ಲ ಒಂದೊಂದು ಕ್ಯಾಸ್ಟ್ ಲೀಡರ್ಗಳು. ಕರೆಕ್ಟಾ? DK Shiv-Kumar represents one dominant caste in South Karnataka. And MB Patil represents another dominant caste in North Karnataka. Priyank Kharge and Parmeshwar represents one caste. Jarkioli family represents one caste. Lakshmi Hebbaldkar represents one caste. Correct? So ಈ ರೀತಿ ಪ್ರತಿಯೊಬ್ಬ ಲೀಡರ್ಗಳು, ಜಮೀರ್ ಅಹಮದ್ ಖಾನ್ represents one religion. ಸೊ ಡಿಫ್ರೆಂಟ್ ಐಡಿಯಾಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಬಂದಾಗ ಇವರೆಲ್ಲ ಪ್ರೆಷರ್ ಗ್ರೂಪ್ ಏನ್ ಮಾಡ್ತಾ ಹೋಗ್ತಾರೆ, ಇವ್ರಾಗ ಫಸ್ಟ್ ಯಾರನ್ನ ಕೇಳ್ತಾರೆ, ನಾಟ್ ಸಿದ್ದರಾಮಯ್ಯ, ನಾಟ್ ನರೇಂದ್ರ ಮೋದಿಜಿ, ದೇ ವಿಲ್ ಆಸ್ಕ್ MB Patil, ನನಗೀಗ ಪಂಚಮಶಾಲಿ ರಿಸರ್ವೇಶನ್ ಬೇಕಾ, ನನಗೆ ವೀರಶೈವ ರಿಸರ್ವೇಶನ್ ಬೇಕಾ, ಲಿಂಗಾಯತ್ ರಿಸರ್ವೇಶನ್ ಬೇಕಾ, ನನ್ನ ಲೀಡರ್ ಯಾರು, MB Patil. ಐ ವಾಂಟ್ ಕುರುಬಾ ಕಮ್ಯುನಿಟಿ ಟು ಇನ್ಕ್ಲೂಡ್ ಇನ್ ಎಸ್ಟೇಟ್ ಸ್ಟೇಟಸ್, ನಾನು ಯಾರನ್ನು ಕೇಳ್ತೀನಿ ಹೋಗಿ, ಸಿದ್ದರಾಮಯ್ಯ. ಇಫ್ ಗೌಡ ಕಮ್ಯುನಿಟಿ ನೀಡ್ಸ್ ಎನಿ ಬೆನಿಫಿಟ್, ಇಟ್ ವಿಲ್ ಗೋ ಅಂಡ್ ಆಸ್ಕ್ ಚಲರಾಯ ಸ್ವಾಮಿ ಆರ್ DK Shiv-Kumar, ಕೃಷ್ಣ ಬೈರೇಗೌಡ. Why? What is this happening? This is happening secularization of caste. I am using caste, I am voting that person based on the caste because that person must benefit my caste. ಇದನ್ನ ನಾವು ಪ್ರೋಗ್ರೆಸಿವ್ ಸೆಕ್ಯುಲರೈಸೇಷನ್ ಆಫ್ ಕ್ಯಾಸ್ಟ್ ಅಂತ ಕರಿತೀವಿ. ಪ್ರೋಗ್ರೆಸಿವ್ ಅಂದ್ರೆ ಗುಡ್, ಎಸ್ ಇದಾಗ್ತಿರೋಂಥದ್ದು ಗುಡ್ ಅಂತ. ಏನಕ್ಕೆ ಗುಡ್ ಅಂದ್ರೆ ಎಲ್ಲಾ ಕ್ಯಾಸ್ಟ್ಗೂ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಒಬ್ಬ ಲೀಡರ್ ಇರ್ತಾನೆ. ಅವನೇನ್ ಮಾಡ್ತಾನೆ, ಎಲ್ಲಾ ಕ್ಯಾಸ್ಟ್ ಅನ್ನು ಇದು ಮಾಡ್ಲಿಕ್ಕೆ, ಹೆಲ್ಪ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಬರ್ತಾನೆ. ದಟ್ ಈಸ್ ಗುಡ್ ಆಕ್ಚುಲಿ. ಇದಕ್ಕೆ ನಾವು ಪ್ರೋಗ್ರೆಸಿವ್ ಅಂತ ಕರಿತೀವಿ. ಪ್ರೋಗ್ರೆಸಿವ್ ಅಂದ್ರೆ ಪೊಲಿಟಿಕಲ್ ಕಾನ್ಶಿಯಸ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಬರುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಬರುತ್ತೆ, ರೈಟ್ಸ್ ಗಳನ್ನ ನಮ್ಗೆ ಇನ್ನೂ ಕೂಡ ಆಪರ್ಚುನಿಟಿಗಳು ಬೇಕು ಅಂತ ಕೇಳ್ಕೊಳ್ತಾ ಬರ್ತಾರೆ. ಇದನ್ನ ಪ್ರೋಗ್ರೆಸಿವ್ ಸೆಕ್ಯುಲರೈಸೇಷನ್ ಆಫ್ ಕ್ಯಾಸ್ಟ್ ಅಂತ ಕರಿತೀವಿ. ಬಟ್ ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಡಿಗ್ರೆಸಿವ್ ಆಲ್ಸೋ. ಈ ಸೆಕ್ಯುಲರೈಸೇಷನ್ ಆಫ್ ಕ್ಯಾಸ್ಟ್ ಇಂದ ಡಿಗ್ರೆಸಿವ್ ಆಗ್ತಾ ಬರುತ್ತೆ. ಏನಕ್ಕೆ? ಡಿವಿಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಕರೆಕ್ಟಾ? ದ ಎಂಟೈರ್ ಸೊಸೈಟಿ ಸ್ಟಾರ್ಟೆಡ್ ಡಿವೈಡಿಂಗ್. MB Patil represents only one caste. I cannot accept him as a truly leader of entire Karnataka. Krishna Bairegowda represents one caste and one region. I cannot accept him as a true leader of entire Karnataka. HD Kumaraswamy represents one caste and one region. I cannot accept him as a true leader. Correct? There will be some leaders ಅಷ್ಟೇ, some leaders ಗಳನ್ನ ಅಷ್ಟೇ ನಾನು ಎಂಟೈರ್ ಕರ್ನಾಟಕಕ್ಕೆ ಲೀಡರ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕಿತ್ತು. ಬಟ್ ಈಗ ಆಗಲ್ಲ. ಏನಕ್ಕೆ ಆಗಲ್ಲ? ಬಿಕಾಸ್ ಯು ಡಿವೈಡೆಡ್ ದ ಎಂಟೈರ್ ಕ್ಯಾಸ್ಟ್ ಸಿಸ್ಟಮ್, ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ ಇಂಟು ಮಲ್ಟಿಪಲ್ ಕ್ಯಾಸ್ಟ್. ಒಂದು 150 ಲೀಡರ್ಗಳನ್ನ ಡಿವೈಡ್ ಮಾಡ್ಬಿಟ್ಟು 150 ಕ್ಯಾಸ್ಟ್ಗಳು ಐಡೆಂಟಿಫೈ ಮಾಡ್ಬಿಟ್ಟಿದೆ ಈಗ ಎಂಟೈರ್ ಇಂಡಿಯಾದಲ್ಲಿ. ಆ ರೀತಿ ಇದೆ. ಇಫ್ ಯು ಗೋ ಫಾರ್ ಲೋವರ್ ಕ್ಯಾಸ್ಟ್ ಲೀಡರ್ಶಿಪ್ ಅಂತ ನೋಡ್ತಾ ಬಂದ್ರೆ DMK ಪಾರ್ಟಿ ಇಸ್ ದೇರ್. ಸ್ಟಾಲಿನ್, he identified himself as a true leader of lower community, subaltern community. In Karnataka, Siddaramaiah, he identified himself as a true leader. Correct? In go for North India, Mayawati, she identifies herself as a true leader of lower caste community. Then who is the true leader of lower caste community? ಇಲ್ಲಿ ತಮಿಳುನಾಡಲ್ಲಿ ಪೊಲಿಟಿಕ್ಸ್ ಆಗಬೇಕು, ಸ್ಟಾಲಿನ್ ಯೂಸಿಂಗ್. ಕರ್ನಾಟಕದಲ್ಲಿ ಪೊಲಿಟಿಕ್ಸ್ ಆಗಬೇಕು, ಸಿದ್ದರಾಮಯ್ಯ ಇಸ್ ಯೂಸಿಂಗ್. ಉತ್ತರ ಪ್ರದೇಶದಲ್ಲಿ ಆಗಬೇಕು, ಮಾಯಾವತಿ ಇಸ್ ಯೂಸಿಂಗ್. ಸೊ ಎಂಟೈರ್ ಇಂಡಿಯಾಗೆ ಲೀಡರ್ ಯಾರು? ನೋ ಒನ್. And if you go for Parmeshwar represents the southern region. Priyank Kharge represents northern region. Santosh Lad represents the eastern. Jarkioli represents western. ನೀನು ಇಲ್ಲಿಲ್ಲೇ ಡಿವೈಡ್ ಮಾಡ್ಕೊಳ್ತಾ ಹೋದ್ರೆ ಎಂಟೈರ್ ಕರ್ನಾಟಕಕ್ಕೆ ಯುನೈಟೆಡ್ ಲೀಡರ್ ಯಾರು? ಇಫ್ ಸಿದ್ದರಾಮಯ್ಯ ರಿಟೈರ್ಸ್ ಫ್ರಮ್ ದ ಆಕ್ಟಿವ್ ಪೊಲಿಟಿಕ್ಸ್, ದ ಯುನೈಟೆಡ್ ಲೀಡರ್ ಆಫ್ ಕಾಂಗ್ರೆಸ್ ಯಾರು? Don't say DK Shiv-Kumar. So because he cannot be. See, the entire idea of Siddaramaiah became the leader is because of Ahinda. ಅಂದ್ರೆ ಆಲ್ಮೋಸ್ಟ್ ಒಂದು ಮಿಕ್ಕಿದ ಏನೇನು ಕ್ಯಾಸ್ಟ್ಗಳಿದೆ ಅವನ್ನೆಲ್ಲ ಯುನೈಟ್ ಮಾಡಿ ಇಟ್ಕೊಂಡಂತ ಕೆಪಾಸಿಟಿ ಅವ್ರಿಗಿತ್ತು. ದ ಫಾಲೋವರ್ಸ್ ಆಫ್ ಸಿದ್ದರಾಮಯ್ಯ ಇಸ್ ಕಮಿಂಗ್ ಫ್ರಮ್, ಐ ಆಮ್ ನಾಟ್, ಇದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲ, ಇಟ್ ಇಸ್ ನಾರ್ಮಲ್ ಸ್ಟೇಟ್ಮೆಂಟ್. ಸೊ ದ ಫಾಲೋವರ್ಸ್ ಆಫ್ ಸಿದ್ದರಾಮಯ್ಯ ಈಸ್ ಇನ್ಕ್ಲೂಡೆಡ್ ಇನ್ ಎವ್ರಿ ಡಾಮಿನೆಂಟ್ ಕ್ಯಾಸ್ಟ್.
ಎಂ.ಬಿ. ಪಾಟೀಲ್ is a follower of Siddaramaiah, Krishna Bairegowda is a follower of Siddaramaiah, N. Challuraiswamy is a follower of Siddaramaiah, Jamir Ahmad Khan is a follower of Siddaramaiah, Karge is a follower of Siddaramaiah, Satish Jarkihoda is a follower of Siddaramaiah, Santosh Lad is a follower of Siddaramaiah. So ಇವರೆಲ್ಲ H.C. Mahadevappa is a follower of Siddaramaiah. ಇವರೆಲ್ಲ coming from different caste, different identity. They're all followers of one person. That means ಈ ಎಲ್ಲ ಕ್ಯಾಸ್ಟ್ಗಳು ಏನ್ ಮಾಡ್ತಾ ಬರುತ್ತೆ, ಆ ಪರ್ಸನ್ಗೆ ರೆಸ್ಪೆಕ್ಟ್ ಮಾಡ್ತಾ ಬರುತ್ತೆ. Imagine if Siddaramaiah is not in the picture. That means he is retired from the active politics. Then what will become of Karnataka politics? So this is next ಆಗುವಂತ ಸಿಚುವೇಶನ್ ಇದೆಯಲ್ಲ, ನೆಕ್ಸ್ಟ್ ಸಿಚುವೇಶನ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಏನಕ್ಕೆ ಅಂದ್ರೆ ಯು ಹ್ಯಾವ್ ಪ್ಲೇಡ್ ದಿಸ್ ಪೊಲಿಟಿಕ್ಸ್ ಬೈ ಯೂಸಿಂಗ್ ಕ್ಯಾಸ್ಟ್ so well that you have become the chief minister of Karnataka for 2 terms. But after you retire, the entire Karnataka will be completely leaderless ಆಗ್ತಾ ಬರುತ್ತೆ at the united level. Because B.S. Yediyurappa is also retired. Next only one person is remaining, that is S.T. Kumaraswamy. So he cannot become the true leader of entire Karnataka because he represents only southern belt, that too particularly 4-5 districts. So ಇಷ್ಟು ರೆಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ the whole Karnataka leader, the political consciousness of Karnataka ಯಾವ ರೀತಿ ರೀಚ್ ಆಗುತ್ತೆ ಡೆಲ್ಲಿ ಲೆವೆಲ್ಗೆ? ಹೈಲಿ ಇಂಪಾಸಿಬಲ್. ಏನಕ್ಕೆ? ಡಿವಿಷನ್ ಜಾಸ್ತಿ ಆಗಿದೆ. ಯಾವ್ದ್ರ ಬೇಸ್ ಮೇಲೆ? ಬರೀ ಕ್ಯಾಸ್ಟ್ ಬೇಸ್ ಮೇಲೆ. ಗೋ ಫಾರ್ ನಾರ್ತ್ ಆಲ್ಸೋ, ಬಹುಜನ್ ಸಮಾಜವಾದಿ ಪಾರ್ಟಿ ರೆಪ್ರೆಸೆಂಟ್ಸ್ ಒನ್ ಪರ್ಟಿಕ್ಯುಲರ್ ಕ್ಯಾಸ್ಟ್, ಸಾರಿ ಒನ್ ಇದು ಪರ್ಟಿಕ್ಯುಲರ್ ಐಡೆಂಟಿಟಿ ಆಫ್ ಕ್ಯಾಸ್ಟ್, ಲೋವರ್ ಕ್ಯಾಸ್ಟ್. ಸಮಾಜವಾದಿ ಪಾರ್ಟಿ ರೆಪ್ರೆಸೆಂಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್, ಯಾದವ್ ಕಮ್ಯುನಿಟಿ, ಕರೆಕ್ಟಾ? ಅಂಡ್ ದೇರ್ ಇಸ್ ಅಗೇನ್ಸ್ಟ್ ಬಿಜೆಪಿ, ದಟ್ ಪಾರ್ಟಿ ರೆಪ್ರೆಸೆಂಟ್ಸ್ ದ ಹೋಲ್ ರಿಲಿಜನ್. ಸೊ ನೀವು ಕ್ಯಾಸ್ಟ್ ಮೇಲೆ ಡಿವಿಷನ್ ಮಾಡ್ತಾ ಕೂತ್ಕೊಳ್ಳಿ, ಐ ರೆಪ್ರೆಸೆಂಟ್ ರಿಲಿಜನ್ ಇಟ್ ಸೆಲ್ಫ್. ಯಾಕಂದ್ರೆ 78% ವೋಟ್ ಸಿಗುತ್ತಲ್ಲ. ಇಫ್ ಐ ಟೇಕ್ ರಿಲಿಜನ್ ಆಸ್ ಎ ಹೋಲ್, ಐ ಹ್ಯಾವ್ 78% ವೋಟ್ ಬ್ಯಾಂಕ್. If you have caste as a whole, 15%, 20%, 10%, you have divided. See, beauty of Indian politics. Understood? So this is the problem with secularization of caste. And ಯಾವಾಗ caste ಅನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಬರ್ತೀವಿ, there is a growing demand for reservation. Correct? Growing demand for reservation. ಜಾಸ್ತಿ ಆಗ್ತಾ ಬರುತ್ತೆ. ಏನಕ್ಕೆ ಅಂದ್ರೆ the people have understood that reservation cannot be eliminated in India. ಒಂದು ಸಲ ರಿಸರ್ವೇಶನ್, ಒಂದು ಸಲ ಏನಾದ್ರು ಬೆನಿಫಿಟ್ ಜನಗಳಿಗೆ ಕೊಟ್ಬಿಟ್ಟು 15 ವರ್ಷ ಆದ್ಮೇಲೆ ತೆಗ್ದಾಕ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ನಾಟ್ ಅಟ್ ಆಲ್ ಪಾಸಿಬಲ್. ಕರೆಕ್ಟಾ? ಅವ್ರಿಗೆ ಗೊತ್ತು. ಏನಕ್ಕೆ ಅಂದ್ರೆ ಆಲ್ರೆಡಿ ಒಂದು ಸಲ ರುಚಿ ನೋಡುವಂತ ಜನ ಮತ್ತೆ ಅದನ್ನ ಬಿಟ್ಕೊಡ್ಲಿಕ್ಕೆ ಯಾರು ರೆಡಿ ಇರಲ್ಲ. ಮತ್ತೆ ಅದನ್ನ ತೆಗ್ದಾಕಿದ ತಕ್ಷಣ ಯಾರು ಟಾರ್ಗೆಟ್ ಆಗ್ತಾರೆ? ಯಾವ ಪಾರ್ಟಿ ತೆಗ್ದಾಕ್ತಾನೆ ಅವನೇ ಟಾರ್ಗೆಟ್ ಆಗ್ತಾನೆ. ಸಿ, ಯು ಹ್ಯಾವ್ ಗಿವನ್ ದ ರಿಸರ್ವೇಶನ್, ದಟ್ಸ್ ವೈ ಯು ಆರ್ ಇನ್ ದ ಪವರ್ ಫಾರ್ ಲಾಸ್ಟ್ 10-15 ಇಯರ್ಸ್. ಈಗ ನೀನು ಆ ರಿಸರ್ವೇಶನ್ ತೆಗ್ದಾಕಿದ್ರೆ 100 ವರ್ಷ ಅವರ ನೀನು ಪವರ್ ಬರೋಕ್ಕಂತ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ರಿಸರ್ವೇಶನ್. ಅದಕ್ಕೆ ರಿಸರ್ವೇಶನ್ ತೆಗ್ದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ನನಗೂ ರಿಸರ್ವೇಶನ್ ಬೇಕು. ದಟ್ಸ್ ವೈ ದೇರ್ ಇಸ್ ಅ ಗ್ರೋಯಿಂಗ್ ಡಿಮ್ಯಾಂಡ್ ಆಫ್ ರಿಸರ್ವೇಶನ್. ಈಗ ನಾನು ಎನಿಮಿಯನ್ನ ಡಿಫೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾನು ಏನ್ ಮಾಡ್ಕೋತೀನಿ? ಫ್ರೆಂಡ್ ಆಗ್ತೀನಿ. ಯು ನೋ ಅಬೌಟ್ ವಾಲಿ ಗೊತ್ತಲ್ಲ ನಿಮಗೆ? ವಾಲಿ ಸುಗ್ರೀವ. ವಾಲಿ ಇಸ್ ಅ ಗ್ರೇಟೆಸ್ಟ್ ವಾರಿಯರ್. ಏನಕ್ಕೆ ಗ್ರೇಟೆಸ್ಟ್ ವಾರಿಯರ್ ಅಂದ್ರೆ ಅವನ ಹತ್ರ ಒಂದು ವರ ಇರುತ್ತೆ. ಅವನ ಎದುರುಗಡೆ ಯಾರೇ ಬಂದ್ರು, ಎಷ್ಟೇ ಪರಾಕ್ರಮ ಇದ್ರು ಕೂಡ ಅವನ ಅರ್ಧ ಪವರ್ ಇವ್ನು ಕಿತ್ಕೊಬಿಡ್ತಾನೆ. ಈಗ ಅವ್ನು ಫೈಟ್ ಮಾಡೋಂಥದ್ದು ಅರ್ಧ ಪವರಿಂದ ಫೈಟ್ ಮಾಡಿದ್ರೆ ಹೆಂಗ್ ಆಗಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ರಾಮನು ಕೂಡ ಹಿಂದೆ ಬಾಣ ಹೊಡೆಯೋದು, ಸಾಯಿಸೋದು ವಾಲಿಯನ್ನ. ರಾವಣ ಹೋಗ್ತಾನೆ, 2-3 ಸಲ ಫೈಟ್ ಆಡ್ಲಿಕ್ಕೆ ಹೋಗ್ತಾನೆ ವಾಲಿ ಜೊತೆ, ಸೋತೋಗ್ತಾನೆ. ರಾವಣ ಇಸ್ ಗ್ರೇಟೆಸ್ಟ್ ವಾರಿಯರ್. ರಾವಣ ಎಷ್ಟು ದಶಕಂಠ ರಾವಣ ಈಸ್ ಗ್ರೇಟೆಸ್ಟ್ ವಾರಿಯರ್. ವಾಲಿ ಮುಂದೆ ಸೋತೋಗ್ತಾನೆ. ಆಗ ಅವ್ನಿಗೆ ಅರ್ಥ ಆಗುತ್ತೆ ಇಲ್ಲೇನೋ ಪ್ರಾಬ್ಲಮ್ ನಡೀತಿದೆ ಅಂತ. ನಾನು ಅವ್ನು ಸೋಲ್ಸಕ್ಕಾಗಲಿಲ್ಲ, ನಾನು ಏನ್ ಮಾಡ್ಬೇಕು? ಫ್ರೆಂಡ್ ಮಾಡ್ಕೋಬೇಕಷ್ಟೇ. ಅದಕ್ಕೆ ರಾವಣ ಏನ್ ಮಾಡ್ಕೋತಾನೆ? ವಾಲಿನ ಫ್ರೆಂಡ್ ಮಾಡ್ಕೋತಾನೆ. ನಾನು ರಿಸರ್ವೇಶನ್ ತೆಗ್ಸಕ್ ಆಗ್ತಿಲ್ಲ, ನಾನು ಏನ್ ಮಾಡ್ಬೇಕು? ನನಗೂ ರಿಸರ್ವೇಶನ್ ಬೇಕಷ್ಟೇ. ಸೊ ಇಟ್ ಬಿಕಮ್ ಯೂನಿಫಾರ್ಮ್. ಕರೆಕ್ಟಾ? ದಿಸ್ ಇಸ್ ದ ಐಡಿಯಾ. ಗ್ರೋಯಿಂಗ್ ಡಿಮ್ಯಾಂಡ್ ಆಫ್ ರಿಸರ್ವೇಶನ್ ಏನಕ್ಕಿದೆ ಅಂದ್ರೆ, ಐದರ್ ಯು ರಿಮೂವ್ ದ ರಿಸರ್ವೇಶನ್ ಆರ್ ಗಿವ್ ಇಟ್ ಟು ಮೀ. ಗಿವ್ ಇಟ್ ಟು ಮೀ ಆಲ್ಸೋ. ಸೊ ದಿಸ್ ಇಸ್ ಗ್ರೋಯಿಂಗ್ ಡಿಮ್ಯಾಂಡ್ ಫಾರ್ ರಿಸರ್ವೇಶನ್. ಇಟ್ ಇಸ್ ಇನ್ಕ್ರೀಸಿಂಗ್. ಆಮೇಲೆ ಇನ್ನೂ ಹಲವಾರು ರೀಸನ್ಗಳಿದೆ. ಏನಕ್ಕೆ ಅಂದ್ರೆ, ಜನರಲಿ ಈ ರಿಸರ್ವೇಶನ್ ಬರ್ತಾರಂತ ಡಾಮಿನೆಂಟ್ ಕ್ಯಾಸ್ಟ್ಗಳಿಂದಾನೆ, ಬಟ್ ದೇ ಆರ್ ಬ್ಯಾಕ್ವರ್ಡ್ ಕ್ಲಾಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಜಾಟ್ ಇಸ್ ಅ ಡಾಮಿನೆಂಟ್ ಕ್ಯಾಸ್ಟ್ ಇನ್ ಹರಿಯಾಣ. ಹರಿಯಾಣದಲ್ಲಿರುವಂತಹ ಒಂದು ಅಗ್ರಿಕಲ್ಚರ್ ಕ್ಲಾಸು, ಇವರೆಲ್ಲ ಲ್ಯಾಂಡ್ ಲಾರ್ಡ್ಸ್ಗಳು, ಜಮೀನು ಇದೆ, ಎಲ್ಲ ಇದೆ. ಸೊ ದೆನ್ ಇಫ್ ಯು ಸೇ ಮರಾಠ, ದಟ್ ಈಸ್ ಮಹಾರಾಷ್ಟ್ರ ರೀಜನ್. ದೆನ್ ಗೋ ಫಾರ್ ಯಾದವ್ಸ್ ಇನ್ UP. ಯು ಗೋ ಫಾರ್ ಒಕ್ಕಲಿಗ ಇನ್ ಕರ್ನಾಟಕ. ಯು ಗೋ ಫಾರ್ ಪಂಚಮಶಾಲಿ ಇನ್ ಕರ್ನಾಟಕ. ಕರೆಕ್ಟಾ? ಕಾಪು ಇನ್ ತೆಲಂಗಾಣ, ಆಂಧ್ರ ಪ್ರದೇಶ್. ರೆಡ್ಡಿ ಇನ್ ತೆಲಂಗಾಣ, ಆಂಧ್ರ ಪ್ರದೇಶ್. ಈ ಎಲ್ಲ ಕ್ಯಾಸ್ಟ್ ಐಡೆಂಟಿಟಿಗಳನ್ನು ನೋಡ್ತಾ ಬಂದ್ರೆ ಇವನ್ನೆಲ್ಲ ಸೊಸೈಟಿಯಲ್ಲಿ ಸೋಷಿಯಲ್ ಸ್ಟೇಟಸ್ ಇದೆಯಾ ಇಲ್ವಾ? ಇದೆ. ಬಟ್ ಸ್ಟಿಲ್ ದೇ ಆರ್ ಡಿಮ್ಯಾಂಡಿಂಗ್ ಫಾರ್, ಯು ಗೋ ಫಾರ್ ಕುರುಬ, ದೇ ಆರ್ ಡಿಮ್ಯಾಂಡಿಂಗ್ ST ಸ್ಟೇಟಸ್. ವೈ ದೀಸ್ ಡಾಮಿನೆಂಟ್ ಕ್ಯಾಸ್ಟ್ ಆರ್ ಡಿಮ್ಯಾಂಡಿಂಗ್ ಫಾರ್ ದ ರಿಸರ್ವೇಶನ್ ಅನ್ನುವಂಥದ್ದು ಪ್ರಶ್ನೆ. ಸಿ, ಈ ಎಲ್ಲಾ ಕ್ಯಾಸ್ಟ್ಗಳನ್ನು ನೋಡಿದ್ರೆ ಇವು ಡಾಮಿನೆಂಟ್ ಕ್ಯಾಸ್ಟ್ ಅಂತ ಅನ್ಸುತ್ತೆ. ಕರೆಕ್ಟಾ? ಏನಕ್ಕೆ? ಮೆಜಾರಿಟಿ ಆಫ್ ದ ಕ್ಯಾಸ್ಟ್ ಆರ್ ಲ್ಯಾಂಡ್ ಇದೆ, ಸೊ ಅವ್ರಿಗೆ ಎಕನಾಮಿಕ್ ಆಪರ್ಚುನಿಟಿಗಳಿದೆ, ಸೋಷಿಯಲ್ ಸ್ಟೇಟಸ್ ಕೂಡ ಇದೆ. ದೀಸ್ ಆರ್ ದ ಇಂಟರ್ಮೀಡಿಯೇಟ್ ಕ್ಯಾಸ್ಟ್ಗಳು.
ಅಂದ್ರೆ ಒಂದು ಅಪ್ಪರ್ ಕ್ಯಾಸ್ಟ್ ಒಂದು ಲೋವರ್ ಕ್ಯಾಸ್ಟ್ ನಡುವೆ ಇರುವಂತಹ ಇಂಟರ್ಮೀಡಿಯೇಟ್ ಕ್ಯಾಸ್ಟ್ಗಳಿವೆಲ್ಲ. ಇವಕ್ಕೆ ತನ್ನದೇ ಆದಂತಹ ಒಂದು ಸೋಷಿಯಲ್ ಕ್ಯಾಸ್ಟ್ ಇದೆ, ಸೋಷಿಯಲ್ ಸ್ಟೇಟಸ್ ಇದೆ, ಮತ್ತೆ ಇವಕ್ಕೆ ತನ್ನದೇ ಆದಂತಹ ಕೆಲವೊಂದು ಏನಿದೆ ಬೆನಿಫಿಟ್ಗಳಿದೆ, ಸೋಷಿಯಲ್ ಬೆನಿಫಿಟ್ಸ್, ಲ್ಯಾಂಡ್ ಇರುತ್ತೆ, ಎಕನಾಮಿಕ್ ಆಪರ್ಚುನಿಟಿ ಇರುತ್ತೆ, ಅಷ್ಟು ಡಿಸ್ಕ್ರಿಮಿನೇಷನ್ ಆಗಲ್ಲ, ಅನ್ಟಚಬಿಲಿಟಿ ಆಗಲ್ಲ. ಬಟ್ ಆದ್ರೂ ಕೂಡ ಇವ್ರು ಏನಕ್ಕೆ ರಿಸರ್ವೇಷನ್ ಅನ್ನ ಕೇಳ್ತಿದ್ದಾರೆ? ಒಂದು ಪ್ರಾಬ್ಲಮ್, ದೇರ್ ಇಸ್ ಅ ಗ್ರೋಯಿಂಗ್ ಸೆಂಟಿಮೆಂಟ್ ಟುವರ್ಡ್ಸ್ ರಿಸರ್ವೇಷನ್. ಬಿಕಾಸ್ ಯಾವುದೇ ಜಾಬ್ಗಳಲ್ಲಿ ನೋಡ್ತಾ ಬನ್ನಿ, ಗೌರ್ಮೆಂಟ್ ಜಾಬ್ ಪರ್ಟಿಕ್ಯುಲರ್ಲಿ ಆ ಸೆಂಟಿಮೆಂಟ್ ಇದ್ದೇ ಇರುತ್ತೆ, ರಿಸರ್ವೇಷನ್ ಬೇಕು ಅಂತ. ಪೊಲಿಟಿಕಲ್ ಪಾರ್ಟಿಗಳಲ್ಲೂ ರಿಸರ್ವೇಷನ್ ಇದೆ, ಪೊಲಿಟಿಕಲ್ ಅಸೆಂಬ್ಲಿಗಳಲ್ಲಿ ರಿಸರ್ವೇಷನ್ ಇದೆ, MP ಸೀಟಲ್ಲಿ ರಿಸರ್ವೇಷನ್ ಇದೆ. ಕರೆಕ್ಟಾ? ಕ್ಯಾಸ್ಟ್ ಏನಕ್ಕೆ ಹೋಗಲ್ಲ ಅಂದ್ರೆ ನಮಗೆ ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ನಮ್ಗೆ ಕ್ಯಾಸ್ಟ್ ಬೇಕು, ಇಲ್ಲ ಅಂದ್ರೆ ಕ್ಯಾಸ್ಟ್ ಹೋಗಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಅಗ್ರಿಕಲ್ಚರ್ ಡಿಸ್ಟ್ರೆಸ್ಗಳು ಜಾಸ್ತಿ ಆಗ್ತಾ ಬರ್ತದೆ. ವಾಟ್ ಈಸ್ ಅಗ್ರಿಕಲ್ಚರ್ ಡಿಸ್ಟ್ರೆಸ್? ಸಿ, ಇವೆಲ್ಲ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಪಾಪ್ಯುಲೇಷನ್ಗಳು. ಆಲ್ಮೋಸ್ಟ್ 55% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ಸ್ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್. ಕರೆಕ್ಟಾ? 55% ಜನ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್. ಈ 55% ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ ಎಕನಾಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋಂಥದ್ದು ಎಷ್ಟು? ಲೆಸ್ ದನ್ 20%. 55% ಜನ ಬರೀ 17-18% ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅಂದ್ರೆ ಇವ್ರಿಗೆ ಏನ್ ಸಿಗ್ತಿದೆ ಅಂತ? ಸಿ, ಎಕನಾಮಿಕ್ ಆಪರ್ಚುನಿಟಿ ಇದೆ, ಬಟ್ ಅದರಿಂದ ಲಾಭ ಸಿಗ್ತಿಲ್ಲ. ಅಂಡ್ ಈ ಕಮ್ಯುನಿಟಿಯಲ್ಲಿ ದೇರ್ ವಿಲ್ ಬಿ ಸಮ್ ರಿಚರ್, ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ಪುವರ್. ಕರೆಕ್ಟ್ ಐಡಿಯಾ? ಸಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸೋಷಿಯಲಿ ದೇ ಆರ್ ಗುಡ್ ಸ್ಟೇಟಸ್ ಇದೆ, ಬಟ್ ಎಕನಾಮಿಕಲಿ ದೇ ಡೋಂಟ್ ಹ್ಯಾವ್ ಎನಿ ಗುಡ್ ಸ್ಟೇಟಸ್. ಬಿಕಾಸ್ ಐ ಆಲ್ರೆಡಿ ಟೋಲ್ಡ್, ಕ್ಯಾಸ್ಟ್ ಸ್ಟ್ರಗಲ್ ಇಂದ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಲಾಸ್ ಸ್ಟ್ರಗಲ್. ಈಗ ಕ್ಲಾಸ್ ಸ್ಟ್ರಗಲ್ ಆಗಿ ಮೂವ್ ಆಗ್ತಾ ಬರ್ತಿದ್ವಿ. ಇಲ್ಲಿ ಇರುವಂತಹ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ಏನಾಗ್ತಾ ಬರುತ್ತೆ? ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಇಫ್ ಯು ಗೋ ಫಾರ್ ಎನಿ ಇದನ್ನ ಮ್ಯಾರೇಜ್ ಇದಕ್ಕೆ ಹೋಗ್ತಾ ಬಂದ್ರೆ ಗೌರ್ಮೆಂಟ್ ಕೆಲಸ ಇದೆಯಾ ಅಂತ ಕೇಳ್ತಾರೆ. ಸೊ ಸಿ, ದಿಸ್ ಇಸ್ ಅ ಕ್ಲಾಸ್ ಡಿವಿಷನ್. ಇವನ್ ದಿಸ್ ಕಮ್ಯುನಿಟಿ, ಯಾದವ್ ಕೂಡ ಮದುವೆ ಮಾಡ್ಬೇಕಂದ್ರೆ ಅವ್ರಿಗೆ ಸೋಷಿಯಲ್ ಸ್ಟೇಟಸ್ ಎಲ್ಲ ಕೇಳ್ತಾ ಇರೋದು, ಈಗ ಎಕನಾಮಿಕ್ ಸ್ಟೇಟಸ್. ಬಿಕಾಸ್ ಐ ನೋ ಯು ಆರ್ ಯಾದವ್, ಐ ನೀಡ್ ಎಕನಾಮಿಕ್ ಸ್ಟೇಟಸ್. ಏನಕ್ಕೆ ಅಂದ್ರೆ ಇನ್ ದಿಸ್ ಮಾಡರ್ನ್ ಸೊಸೈಟಿ, ಇನ್ ದಿಸ್ ಅರ್ಬನ್ ಸೊಸೈಟಿ ಬದುಕಬೇಕಂದ್ರೆ ಏನ್ ಮಾಡ್ಬೇಕು? ಬೇಕು. ಈಗ ಒಂದು ಸ್ಕೂಲ್ ಫೀಸು ಮಕ್ಕಳದು LKG ಫೀಸೇ 50,000, 1,00,000 ಇದೆ. ನಾನೊಬ್ಬ ಆಟೋ ಡ್ರೈವರ್ ಆಗಿ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಹೆಂಗ್ ಸಾಕಾಗುತ್ತೆ? ಅದಕ್ಕೆ ಏನ್ ಬೇಕು? ಗೌರ್ಮೆಂಟ್ ಕೆಲಸ. ದೇ ಆರ್ ಡಿಮ್ಯಾಂಡಿಂಗ್. ಗೌರ್ಮೆಂಟ್ ಕೆಲಸ ಇಲ್ವಾ? ಅಟ್ಲೀಸ್ಟ್ ಒಂದು ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಇರಬೇಕು ಚೆನ್ನಾಗಿರೋಂಥದ್ದು. ಸೊ ಅಟ್ಲೀಸ್ಟ್ ಮಂತ್ಲಿ 1 lakh, 1.5 lakh ಮಿನಿಮಮ್ ಅದು. ಅರೆ ಇನ್ನು ಯು ಡೋಂಟ್ ಹ್ಯಾವ್, ನೀವು ಯಾವ ಅರ್ಥನೇ ಮಾಡ್ಕೊಳ್ಳಿಲ್ಲ ಕಾನ್ಸೆಪ್ಟ್. ಇನ್ ಡಾಮಿನೇಟ್ ಕ್ಯಾಸ್ಟ್ ಇಟ್ ಈಸ್ ಬಿಕಮಿಂಗ್ ಮೋರ್. ಇದು ಪರ್ಟಿಕ್ಯುಲರ್ಲಿ ಏನಾಗ್ತಾ ಬರುತ್ತೆ, ದೇರ್ ವಿಲ್ ಬಿ ಸಮ್ ಪೀಪಲ್ ಹೂ ಆರ್ ರಿಚರ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಯಾಸ್ಟ್. ಲೋವರ್ ಕಮ್ಯುನಿಟಿಲಿ ಇರೋಂಥವ್ರು ಇನ್ ಮ್ಯಾರೇಜ್ ಅಲ್ಲಿ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತಾ ಬರ್ತಾರೆ? ದ ಗರ್ಲ್ಸ್ ಫ್ಯಾಮಿಲಿ ದೇ ವಾಂಟೆಡ್ ಆಲ್ವೇಸ್ ಅಪ್ಪರ್, ಇದು ಎಕನಾಮಿಕಲಿ ಅಪ್ಪರ್ ಇರುವಂಥವ್ರನ್ನೇ ಬೇಕು ಅಂತ ನೋಡ್ತಾ ಬರ್ತಾರೆ. ಏನಕ್ಕೆ? ದೇ ವಾಂಟೆಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಅಶ್ಯೂರೆನ್ಸ್ ಬೇಕು ಅವ್ರಿಗೆ. ಸೊ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಈಗ ಅಶ್ಯೂರೆನ್ಸ್ ಬೇಕು ಅಂತ ಕೇಳಿದ್ರೆ ನಮ್ಮೂರಲ್ಲಿ ಆಲ್ಮೋಸ್ಟ್ 35 ವರ್ಷ ದಾಟಿರೋಂಥವ್ರು ಒಂದು 40 ಜನ ಹುಡುಗರು ಅವ್ರೆ. ದೇ ಆರ್ ನಾಟ್ ಗೆಟಿಂಗ್ ಮ್ಯಾರಿಡ್. ಸೀರಿಯಸ್ಲಿ. ಏನಕ್ಕೆ? ಹಳ್ಳಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ. ನನ್ನ ಮಗಳನ್ನ ಇಷ್ಟು ವರ್ಷ ಎಲ್ಲ ಸಾಕಿ ಡಿಗ್ರಿ ಮಾಡಿಸ್ಬಿಟ್ಟು ನಿಮ್ಮೂರಲ್ಲಿ ತಪ್ಪೆ ಬಚ್ಚ ಕಳಿಸ್ತಾ ಅಂತಾರೆ. ಸಿ, ದಿಸ್ ಇಸ್ ಅ ಪ್ರಾಬ್ಲಮ್. ಆಗ ಇವ್ನಿಗೆ ಏನ್ ಅನ್ಸುತ್ತೆ? ಇಲ್ಲ, ಅಲ್ಲಿ ಯಾರೋ ಒಬ್ಬ ರಿಸರ್ವೇಷನ್ ತಗೊಂಡು ಬೆನಿಫಿಟ್ ಆಗ್ಬಿಟ್ಟ, ಅಲ್ಲಿ ಯಾರೋ ಒಬ್ಬ ಗೌರ್ಮೆಂಟ್ ಕೆಲಸ ಸಿಕ್ತು, ನನಗೆ ಸಿಗ್ಲಿಲ್ಲ ಅಂತ ಅನ್ಸಲ್ವಾ? ದಿಸ್ ಇಸ್ ಅಗ್ರಿಕಲ್ಚರ್ ಡಿಸ್ಟ್ರೆಸ್. ಸೆಕೆಂಡ್ ಒನ್ ಇಸ್ ಅನ್ಎಂಪ್ಲಾಯ್ಮೆಂಟ್. ಸಿ, ದ ಗವರ್ಮೆಂಟ್ ಈಸ್ ಗ್ರೋಯಿಂಗ್, ಗ್ರೋತ್ ಇಸ್ ಗ್ರೋಯಿಂಗ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಕನಾಮಿಕ್ ಗ್ರೋತ್ ಆಗ್ತಿದೆ. ವಿ ಆರ್ ದ 4 trillion ಎಕನಾಮಿ, 4 trillion ಎಕನಾಮಿ. ವಿ ಆರ್ 7.8% ಗ್ರೋತ್ ಅಲ್ಲಿ ಬೆಳೀತಾ ಹೋಗ್ತಾ ಇದೀವಿ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಜಾಬ್ ಎಷ್ಟು ಜನಕ್ಕೆ ಸಿಗ್ತಿದೆ? ಹೌ ಮಚ್ ಪೀಪಲ್ ಆರ್ ಗೆಟಿಂಗ್ ಜಾಬ್? ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಸ್ ಸ್ಟಿಲ್ ಹೈ. ಎಸ್, ನೀವು ಹೇಳ್ಬೋದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ಹೋಗಿ ಪಕೋಡ ಮಾರಿ ಅಂತ ಎಲ್ಲ ಹೇಳ್ಬೋದು, ಬಟ್ ಅದು ಮಾಡ್ಲಿಕ್ಕೆ ಆಗಲ್ಲ. ಪಕೋಡ ಮಾರೋರ್ಗೆ ಹೆಣ್ಣು ಸಿಗಲ್ಲ. ಕರೆಕ್ಟ್ ತಾನೆ? ಇದರ ನಿಂತರ ಬ್ರಹ್ಮಚಾರಿ ಆಗ್ಬೇಕು, ಇಲ್ಲಾಂದ್ರೆ ಪಕೋಡ ಮಾಡ್ಬೇಕು ಅಂತ ಅವ್ರು ಹೇಳಿದ್ದು. ಕರೆಕ್ಟಾ? ಸಿ, ಯು ಕೆನಾಟ್ ಅಚೀವ್ ಸೋಷಿಯಲ್ ಸ್ಟೇಟಸ್, ಎಕನಾಮಿಕ್ ಸ್ಟೇಟಸ್, ಪೊಲಿಟಿಕಲ್ ಸ್ಟೇಟಸ್ ಬೈ ಸೆಲ್ಲಿಂಗ್ ಪಕೋಡಾಸ್. ನಿನ್ ಲಿವಿಂಗ್ ಕಂಡೀಷನ್ ಆಗುತ್ತೆ ಅಷ್ಟೇ. ದಿಸ್ ದ ಪ್ರಾಬ್ಲಮ್ ವಿತ್ ಅನ್ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಇನ್ ಇಂಡಿಯಾ. ಯು ಕ್ಯಾನ್ ಗಿವ್ 3,000 ರೂಪಾಯಿ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಕೊಡ್ತೀನಿ ಅಂತ ಹೇಳ್ಬೋದು ನಾನು. 3,000 ರೂಪಾಯಿ ಏನಕ್ಕೆ ಸಾಕಾಗುತ್ತೆ? ಕೆಲಸ ಇಲ್ಲ ಅಂದ್ಬಿಟ್ಟು ಸಿಗರೇಟ್ ಸೇರಿದ್ರೆ ಖಾಲಿ ಆಗೋಗುತ್ತದ. ಕರೆಕ್ಟಾ? ಆ ಟೆನ್ಷನಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಅವನು ದಿನಕ್ಕೊಂದು ಪ್ಯಾಕ್ ಸಿಗ್ತಾನೆ. ಏನಕ್ಕೆ ಸರ್? ಟೆನ್ಷನ್ ಸರ್ ಅಂತಾನೆ. ಸಿ, ದಿಸ್ ಇಸ್ ದ ಪ್ರಾಬ್ಲಮ್. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಬರ್ತದೆ. ಕರೆಕ್ಟಾ? ಒಂದು ಅಗ್ರಿಕಲ್ಚರ್ ಡಿಸ್ಟ್ರೆಸ್, ಅನದರ್ ಒನ್ ಇಸ್ ಅನ್ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನು? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ನಾನು ಈ ಕಮ್ಯುನಿಟಿಗೆ ಇದನ್ನ ರಿಸರ್ವೇಷನ್ ಕೊಡಿಸ್ತೆ ಅಂತ ಅನ್ಕೊಳ್ಳಿ. ಈ ಕಮ್ಯುನಿಟಿ ಮುಂದೆ 10-15 ವರ್ಷ ನನಗೆ ವೋಟ್ ಹಾಕ್ತಾನೆ, 100% ವೋಟ್ ಹಾಕ್ತಾನೆ. ಅಟ್ಲೀಸ್ಟ್ ಮುಂದೆ 10-15 ವರ್ಷ ಬೇಡ, ಇನ್ನು ನೆಕ್ಸ್ಟ್ 5 ವರ್ಷಕ್ಕಾದ್ರೂ ವೋಟ್ ಹಾಕ್ತಾನೆ. ನಾನು ಈ ಕಮ್ಯುನಿಟಿಗೆ ರಿಸರ್ವೇಷನ್ ಕೊಡಿಸ್ತೆ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ವೋಟ್ ಫಾರ್ ಮೀ. ಏನಕ್ಕೆ? ಎಂಟೈರ್ ಕಮ್ಯುನಿಟಿಗೆ ನಾನು ಬೆನಿಫಿಟ್ ಮಾಡಿದ್ದೀನಿ. ಸೊ ರಿಸರ್ವೇಷನ್ ಇಸ್ ಈಸಿಯರ್ ಟೂಲ್ ಟು ಬೆನಿಫಿಟ್ ಎವ್ರಿ ಒನ್. ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡ್ಬೋದಲ್ಲ. ಜಸ್ಟ್ ಒಂದೇ ಪಾಲಿಸಿ, ನಾನು 5% ರಿಸರ್ವೇಷನ್ ಕೊಟ್ಟರು ಸಾಕು, ಇವರೆಲ್ಲ ನನಗೆ ವೋಟ್ ಹಾಕ್ತಾರೆ. ಕರೆಕ್ಟ್? ದ 10% ರಿಸರ್ವೇಷನ್ ಆಫ್ EWS. ಇಮ್ಯಾಜಿನ್ ದ ಕಾನ್ಸೆಪ್ಟ್. ಇಟ್ ಇಸ್ ನಾಟ್ ಬ್ಯಾಡ್ ಆರ್ ಗುಡ್. ಅದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಬರ್ತದೆ? ದೇ ವಿಲ್ ನೆವರ್ ಕ್ರಿಟಿಸೈಸ್ ದಟ್ ಗವರ್ನಮೆಂಟ್ ಪಾರ್ಟಿ.
ದೇ ವಿಲ್ ಆಲ್ವೇಸ್ ವೋಟ್ ದಟ್ ಪಾರ್ಟಿ. ಏನಕ್ಕೆ? ಹಿ ಬೆನಿಫಿಟೆಡ್, ದಟ್ ಗವರ್ಮೆಂಟ್ ಬೆನಿಫಿಟೆಡ್ ದಿಮ್. ದಿಸ್ ಇಸ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಸಿ ಇಫ್ ಇನ್ ಕರ್ನಾಟಕ ದಿಸ್ ಕಮ್ಯುನಿಟಿ ಅಂಡ್ ದಿಸ್ ಕಮ್ಯುನಿಟಿ ಇಸ್ ದ ಡಾಮಿನೆಂಟ್ ಕಮ್ಯುನಿಟಿ, ಇವೆರಡಕ್ಕೆ ನಾನು ರಿಸರ್ವೇಷನ್ ಕೊಡಿಸಿದ್ರೆ ನಾನು ಕಂಪ್ಲೀಟ್ಲಿ ಪವರಲ್ಲಿ ಇದ್ದೇ ಇರ್ತೀನಿ ಅಂತ. ಬಿಕಾಸ್ ಇಟ್ ಇಸ್ ಅ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ದಿಸ್ ಇಸ್ ಅ ವೋಟ್ ಬ್ಯಾಂಕ್ ಆಫ್ ಒನ್ ಪರ್ಸನ್, ದಿಸ್ ಇಸ್ ಅ ವೋಟ್ ಬ್ಯಾಂಕ್ ಆಫ್ ಒನ್ ಪರ್ಸನ್, ದಿಸ್ ಇಸ್ ಅ ವೋಟ್ ಬ್ಯಾಂಕ್ ಆಫ್ ಒನ್ ಪರ್ಸನ್, ಇಟ್ ಈಸ್ ಅ ವೋಟ್ ಬ್ಯಾಂಕ್ ಆಫ್ ಒನ್ ಪರ್ಸನ್. ಯು ಆರ್ ಜಸ್ಟ್ ವೋಟ್ಸ್ ಅಷ್ಟೇ, ವೋಟ್ಸ್ ನಾಟ್ ಟಿಫನ್ ವೋಟ್ಸ್ ಅಲ್ಲ. ಸೊ ಅದಾದ್ರೆ ಸ್ವಲ್ಪ ಪ್ರೋಟೀನ್ ಅದು ಇದಾದ್ರೂ ಕೊಡುತ್ತೆ. ಯು ಆರ್ ನಾಟ್ ಗಿವಿಂಗ್ ಎನಿ ಇದು, ಯು ಆರ್ ಗಿವಿಂಗ್ ಪವರ್ ಟು ದೆಮ್. ಕರೆಕ್ಟಾ? ಸೊ ಇವೆಲ್ಲ ಒಂದು ವೋಟ್ ಬ್ಯಾಂಕ್ ಅಷ್ಟೇ. ಈ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ನಾನು ಏನು ಮಾಡ್ತೀನಿ, ನಾನು ಲೀಡರೇ ಎತ್ಕೊಡ್ತೀನಿ ನಿಮಗೆ. ಸೊ ಯು ಮಸ್ಟ್ ಡಿಮ್ಯಾಂಡ್ ಫಾರ್ ರಿಸರ್ವೇಷನ್ ಅಂತ ನಾನು ಹೋರಾಟ ಮಾಡಿಸ್ತೀನಿ ಮತ್ತೆ ಅಲ್ಲಿ. ಆಗ ಹೋರಾಟ ಮಾಡಿಸಿ ನಾನು ರಿಸರ್ವೇಷನ್ ಕೊಡಿಸಿದ್ರೆ ಏನಕ್ಕೆ ತೋರ್ತೀರಿ? ಐ ವಿಲ್ ಬಿಕಮ್ ದ ಟ್ರೂ ಲೀಡರ್ ಆಫ್ ಯುವರ್ ಕಮ್ಯುನಿಟಿ. ಯಾವಾಗ ಐ ವಿಲ್ ಬಿಕಮ್ ದ ಟ್ರೂ ಲೀಡರ್, ನಾನು ಆಲ್ವೇಸ್ ಏನು ಮಾಡ್ತಾ ಬರ್ತೀನಿ, ಡಿಮ್ಯಾಂಡ್ ಮಾಡ್ತಾ ಬರ್ತೀನಿ, ನನಗೆ ಓಟ್ ಹಾಕ್ಬೇಕು, ನನ್ನ ಜೊತೆವನಿಗೆ ಓಟ್ ಹಾಕ್ಬೇಕು, ನಾನು ಹೇಳ್ದವನಿಗೆ ಓಟ್ ಹಾಕ್ಬೇಕು. ಕರೆಕ್ಟಾ? ಸೊ ದಿಸ್ ಇಸ್ ಏನಾಗ್ತಾ ಬರುತ್ತೆ, ಡೀಪ್ ರೂಟೆಡ್ ಆಗಿ ಡೆವಲಪ್ ಆಗ್ತಾನೆ ಹೋಗುತ್ತೆ. ದಿಸ್ ಇಸ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಓಕೆ, ಸೊ ದಿಸ್ ಇಸ್ ಗ್ರೋಯಿಂಗ್ ಡಿಮ್ಯಾಂಡ್ ಆಫ್ ರಿಸರ್ವೇಷನ್. ನೆಕ್ಸ್ಟ್ ಏನ್ ಟಾಪಿಕ್ ಇತ್ತು? ನೆಕ್ಸ್ಟ್ ಕ್ಯಾಸ್ಟ್ ಕಂಟಿನ್ಯೂಟಿ ಆಯ್ತು, ಕ್ಯಾಸ್ಟ್ ಚೇಂಜ್ ಆಯ್ತು, ಕ್ಯಾಸ್ಟ್ ಕಂಟಿನ್ಯೂ ಆಗ್ತಾ ಬರ್ತದೆ. ಕ್ಯಾಸ್ಟ್ ಯಾವ ರೀತಿ ಕಂಟಿನ್ಯೂ ಆಗ್ತಾ ಬರ್ತದೆ?